basic principles of stereochemistry. First one is plane polarized light and optical activity. So first term, ಇಲ್ಲಿ some basic fundamental terms ಬರ್ತಾವ stereochemistry ಒಳಗ. Plane polarized light and optical activity. Optical activity. Start with a simple diagram. ನಿಮ್ theoretical part ಕೊಟ್ಟಿದ್ರೆ ಅದನ್ನ ಸ್ವಲ್ಪ ಡೈಗ್ರಾಮ್ ತಗೊಳ್ಸಿ ನಾವು ಏನ್ ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿಂಪಲ್ ಡೈಗ್ರಾಮ್. The light from normal source. ಏನ್ ತೋರ್ತಾನೆ ಬಲ್ಬ್ ಅನ್ನ ತಗೊಳ್ಳೋಣ. Light from normal source. It is oscillating in different directions. Different directions. Here ಇಲ್ಲಿ ಏನಾಗುತ್ತಪ್ಪ ಅಂದ್ರೆ light is from normal source taken in bulb. ಬಲ್ಬ್ ಅನ್ನ ತಗೊಂಡಿನಿ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಲೈಟ್ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಲೈಟ್ ಕಾಂಪೋನೆಂಟ್ ಮೀನ್ಸ್ ಲೈಟ್ ಕಾಂಪೋನೆಂಟ್ ಆಸಿಲೇಟಿಂಗ್ ಇನ್ ಡಿಫ್ರೆಂಟ್ ಡೈರೆಕ್ಷನ್ಸ್ ಮೀನ್ಸ್ ಇನ್ ಆಲ್ ಡೈರೆಕ್ಷನ್ಸ್ ಒಳಗೆ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಲೈಟ್ ಏನಾಗುತ್ತಪ್ಪ ಅಂದ್ರೆ ಆಸಿಲೇಟ್ ಆಗ್ತದೆ. ಸೊ ದಿಸ್ ಲೈಟ್ ಈಸ್ ಪಾಸಸ್ ಥ್ರೂ a nickel prism. Nickel prism ಥ್ರೂ ಪಾಸ್ ಮಾಡಿದಪ್ಪ ಅಂದ್ರೆ ಪಾಸ್ ಆಯ್ತಪ್ಪ ಅಂದ್ರೆ ದಿಸ್ ಲೈಟ್ ಫ್ರಾಮ್ ನಾರ್ಮಲ್ ಸೋರ್ಸ್ ಇಂದ ಬಂದಿರತಕ್ಕಂಥ ಲೈಟ್ ಏನಾಗುತ್ತಪ್ಪ ಅಂದ್ರೆ ಅದು ದಿಸ್ ಲೈಟ್ ಕಾಂಪೋನೆಂಟ್ ಈಸ್ ಆಸಿಲೇಟಿಂಗ್ ಇನ್ ಆಲ್ ಡೈರೆಕ್ಷನ್ ಲೈಕ್ ದಿಸ್. ದಿಸ್ ಲೈಟ್ ಈಸ್ ಪಾಸಸ್ ಥ್ರೂ ದಿ ನಿಕೋಲ್ ಪ್ರಿಸಮ್ ಥ್ರೂ ಪಾಸ್ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಲೈಟ್ ಈಸ್ ಆಸಿಲೇಟಿಂಗ್ ಇನ್ ಒನ್ ಡೈರೆಕ್ಷನ್ ಲೈಕ್ ಲೈಟ್ ಕಾಂಪೋನೆಂಟ್ ಈಸ್ ಆಸಿಲೇಟಿಂಗ್ ಇನ್ ಎ ಒನ್ ಡೈರೆಕ್ಷನ್. ಸೊ ದಿಸ್ ಲೈಟ್ ಈಸ್ ನೋನ್ ಆಸ್ ಸಚ್ ಲೈಟ್ ಈಸ್ ನೋನ್ ಆಸ್ ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವಿ. ಏನು ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂದ್ರೆ ಗೊತ್ತಾತ್ ನಿಮಗ ಏನಪ್ಪಾ ಅಂದ್ರೆ ನಾರ್ಮಲ್ ಸೋರ್ಸ್ ಇಂದ ಬಂದಿರತಕ್ಕಂಥ ಲೈಟ್ ಏನಾಗುತ್ತಪ್ಪ ಅಂದ್ರೆ ಡಿಫ್ರೆಂಟ್ ಡೈರೆಕ್ಷನ್ಸ್ ಒಳಗ ಅಂದ್ರೆ ಲೈಟ್ ಕಾಂಪೋನೆಂಟ್ ಈಸ್ ಆಸಿಲೇಟಿಂಗ್ ಇನ್ ಆಲ್ ಡೈರೆಕ್ಷನ್. ಸಚ್ ಲೈಟ್ ಈಸ್ ಪಾಸಸ್ ಥ್ರೂ ನಿಕೋಲ್ ಪ್ರಿಸಮ್ ಥ್ರೂ ಲೈಟ್ ಅನ್ನ ಪಾಸ್ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ದಟ್ ಲೈಟ್ ಈಸ್ ಆಸಿಲೇಟಿಂಗ್ ಇನ್ ಒನ್ ಡೈರೆಕ್ಷನ್ ಇನ್ ಒನ್ ಪ್ಲೇನ್ ಒಳಗೆ ಏನಾಗುತ್ತಪ್ಪ ಅಂದ್ರೆ ಆ ಲೈಟ್ ಆಸಿಲೇಟ್ ಆಗ್ತದೆ. ಸೊ ಸಚ್ ಲೈಟ್ ಈಸ್ ನೋನ್ ಆಸ್ ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವಿ. ಸೊ ದಿಸ್ ಪ್ಲೇನ್ ಪೋಲರೈಸ್ಡ್ ಲೈಟ್ ಈಸ್ ಪಾಸಸ್ ಥ್ರೂ ಎ ಸೊಲ್ಯೂಷನ್ ಕಂಟೈನಿಂಗ್ ಸಮ್ ಕಂಪೌಂಡ್ ಮೀನ್ಸ್ ಸರ್ಟನ್ ಕಂಪೌಂಡ್. ಸೊಲ್ಯೂಷನ್ ಕಂಟೈನಿಂಗ್ ಸರ್ಟನ್ ಕಂಪೌಂಡ್ಸ್ ಇರ್ತಕ್ಕಂಥ ಸೊಲ್ಯೂಷನ್ ಒಳಗ ನಾವು ಪ್ಲೇನ್ ಪೋಲರೈಸ್ಡ್ ಲೈಟ್ ಅನ್ನ ಪಾಸ್ ಮಾಡಿದೆಪ್ಪ ಅಂದ್ರ ದ ಲೈಟ್ ಆಸಿಲೇಟಿಂಗ್ ಇನ್ ಒನ್ ಪ್ಲೇನ್ ಲೈಕ್ ದಿಸ್. ಒನ್ ಪ್ಲೇನ್ ಒಳಗೆ ಏನಾಗತ್ತಪ್ಪ ಅಂದ್ರೆ ಲೈಟ್ ಏನಾಗತ್ತಪ್ಪ ಅಂದ್ರೆ ಈ ರೀತಿ ಆಸಿಲೇಟ್ ಆಗಿರುತ್ತೆ. ಇನ್ ಅನದರ್ ಪ್ಲೇನ್ ಲೈಟ್ ಈಸ್ ಆಸಿಲೇಟಿಂಗ್ ಲೈಕ್ ದಿಸ್. ಒನ್ ಪ್ಲೇನ್ ಒಳಗೆ ಅಂದ್ರೆ ಪ್ಲೇನ್ ಪೋಲರೈಸ್ಡ್ ಲೈಟ್ ಅನ್ನ ಒಂದು ಕಂಟೈನರ್ ಒಳಗೆ ಸೊಲ್ಯೂಷನ್ ತಗೊಂಡಿರ್ತೀವಿ. ಆ ಸೊಲ್ಯೂಷನ್ ಕಂಟೈನಿಂಗ್ ಸರ್ಟನ್ ಕಂಪೌಂಡ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಲೈಟ್ ಈಸ್ ಆಸಿಲೇಟಿಂಗ್ ಇನ್ ನಾರ್ಮಲ್ ಪ್ಲೇನ್ ಒಳಗಿದ್ದಾಗ ಏನಾಗುತ್ತಪ್ಪ ಅಂದ್ರೆ ಒನ್ ಪ್ಲೇನ್ ಒಳಗಿರ್ತಕ್ಕಂಥ ಲೈಟ್ ಈ ರೀತಿ ಆಸಿಲೇಟ್ ಆಗ್ತಿರ್ತದೆ ಲೈಟ್ ಕಾಂಪೋನೆಂಟ್. ಇನ್ ಅನದರ್ ಪ್ಲೇನ್ ಲೈಟ್ ಆಸಿಲೇಟಿಂಗ್ ಇನ್ ಲೈಕ್ ಈ ರೀತಿ ಆಸಿಲೇಟ್ ಆಗ್ತದೆ ಒಮ್ಮೆ, ಇನ್ನೊಂದ್ಸರಿ ಈ ಕಡೆ ಆಸಿಲೇಟ್ ಅನದರ್ ಪ್ಲೇನ್ ಒಳಗೆ ಈ ರೀತಿ ಲೈಟ್ ಏನಾಗಿರ್ತದೆ ಇದು ಆಸಿಲೇಟ್ ಆಗಿರ್ತದೆ. ಸೊ ದ ಪ್ಲೇನ್ ಪೋಲರೈಸ್ಡ್ ಲೈಟ್ ಈಸ್ ರೊಟೇಟೆಡ್. ನಾರ್ಮಲ್ ಪ್ಲೇನ್ ಕಂಪೇರ್ ಮಾಡಿದಪ್ಪ ಅಂದ್ರೆ ಲೈಟ್ ಇನ್ ಅನದರ್ ಪ್ಲೇನ್ ಒಳಗೆ ಏನು ಲೈಟ್ ಅನ್ನ ತೋರಿಸಿನ ಡೈರೆಕ್ಷನ್ ದಟ್ ಈಸ್ ಆಸಿಲೇಟಿಂಗ್ ಅಂದ್ರೆ ರೋಟೇಟ್ ಆಗಿರ್ತದೆ. ಪ್ಲೇನ್ ಪೋಲರೈಸ್ಡ್ ಲೈಟ್ ಈಸ್ ರೋಟೇಟೆಡ್. ಸೊ ದಿಸ್ ಲೈಟ್ ಈಸ್ ನೋನ್ ಆಸ್ ಆಪ್ಟಿಕಲ್ ರೊಟೇಷನ್ ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವ. ಏನಂತೀವಿ ನಾವು ಇದಕ್ಕ ಆಪ್ಟಿಕಲ್ ರೊಟೇಷನ್. ದಿಸ್ ಈಸ್ ಕಾಲ್ಡ್ ಆಪ್ಟಿಕಲ್ ರೊಟೇಷನ್. ಬೇಸಿಕ್ ಟರ್ಮ್ ಸಿಲ್ಬರ್ ಸಿಂಪಲ್ ಡೈಗ್ರಾಮ್ ನೀವು ಟೆಕ್ಸ್ಟ್ ಬುಕ್ ಒಳಗೆ ಏನ್ ಮಾಡಿರಪ್ಪ ಥೆರಟಿಕಲ್ ಪಾರ್ಟ್ ಎಕ್ಸ್ಪ್ಲೇನ್ ಮಾಡಿದರು. ಒಂದು ಸಿಂಪಲ್ ಡೈಗ್ರಾಮ್ ಡ್ರಾ ಮಾಡಿದ್ದೀನಿ ಇಲ್ಲಿ. ನಾರ್ಮಲ್ ಸೋರ್ಸ್ ಇಂದ ಬಂದಿರತಕ್ಕಂಥ ಲೈಟ್ ಕಾಂಪೋನೆಂಟ್ ಇಟ್ ಈಸ್ ಆಸಿಲೇಟಿಂಗ್ ಇನ್ ಆಲ್ ಡೈರೆಕ್ಷನ್. ಸಚ್ ಲೈಟ್ ಈಸ್ ಪಾಸಸ್ ಥ್ರೂ ದಿ ನಿಕಲ್ ಪ್ರಿಸಮ್. ದ ಲೈಟ್ ಈಸ್ ಆಸಿಲೇಟಿಂಗ್ ಇನ್ ಒನ್ ಪ್ಲೇನ್ ಒಳಗೆ ಏನಾಗುತ್ತಪ್ಪ ಅಂದ್ರೆ ಲೈಟ್ ಆಸಿಲೇಟ್ ಆಗ್ತದೆ. ಸೊ ಸಚ್ ಲೈಟ್ ಈಸ್ ನೋನ್ ಆಸ್ ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವ. Such light is passes through a solution containing some compounds. Means certain compounds. First ಏನಾಗುತ್ತಪ್ಪ ಅಂದ್ರೆ ಲೈಟ್ ಈಸ್ ಆಸಿಲೇಟಿಂಗ್ ಇನ್ ನಾರ್ಮಲ್ ಪ್ಲೇನ್. ಇನ್ ಒನ್ ಪ್ಲೇನ್ ಒಳಗೆ ಈ ರೀತಿ ಆಸಿಲೇಟ್ ಆಗ್ತದೆ. ಇನ್ ಅನದರ್ ಪ್ಲೇನ್
ಲೈಟ್ ಈಸ್ ಆಸಿಲೇಟಿಂಗ್ ಇನ್ ಲೈಕ್ ದಿಸ್. ಒಂದು ಈ ಕಡೆ ಪ್ಲೇನ್ ತೋರಿಸಿದ್ದೀನಿ, ಈ ಕಡೆ ಅನದರ್ ಪ್ಲೇನ್ ಒಳಗೆ ಲೈಟ್ ಆಸಿಲೇಟಿಂಗ್ ಆಗಿ ತೋರಿಸಿದ್ರೆ ರೋಟೇಟ್ ಆಗೈತೆ. ಲೈಟ್ ಅಲ್ಲಿ ಏನಾಗೈತಪ್ಪ ನಾರ್ಮಲ್ ಪ್ಲೇನ್ ರೊಟೇಷನ್ ಆಗಿರ್ತಕ್ಕಂಥ ಲೈಟ್ ಕಂಪೇರ್ ಮಾಡಿದ್ರೆ ಅನದರ್ ಪ್ಲೇನ್ ಒಳಗಿರ್ತಕ್ಕಂಥ ಲೈಟ್ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಏನಾಗಿತ್ತಪ್ಪ ಅಂದ್ರೆ ರೋಟೇಟ್ ಆಗಿ. ಸೊ ದಟ್ ಈಸ್ ಕಾಲ್ಡ್ ಆಪ್ಟಿಕಲ್ ರೊಟೇಷನ್ ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವಿ. ಅದಕ್ಕೆ ಏನಂತೀವಪ್ಪ ಅಂದ್ರೆ ಆಪ್ಟಿಕಲ್ ರೊಟೇಷನ್. ಆಪ್ಟಿಕಲ್ ರೊಟೇಷನ್ ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವಿ. ಲೈಟ್ ಈಸ್ ರೊಟೇಟೆಡ್. ಏನ ರೈಟ್ ಸೈಡ್ ಏನಾಗೈತಪ್ಪ ಅಂದ್ರೆ ಲೈಟ್ ರೊಟೇಟ್ ಆಗೈತೆ, ಹೌದಾ? ಅದನ್ನ ಯಾರೋ ಮಾರ್ಕ್ ಆ ಕಡೆ ತೋರಿಸಿದೀನಿ. ಈ ಕಡೆ ಲೆಫ್ಟ್ ಸೈಡ್, ಲೆಫ್ಟ್ ರೈಟ್, ಲೆಫ್ಟ್ ಸೈಡ್ ಮೀನ್ಸ್ ಆಂಟಿ ಕ್ಲಾಕ್ ವೈಸ್ ಅಂತ. ರೈಟ್ ಸೈಡ್ ರೊಟೇಟ್ ಆಗಿತ್ತಪ್ಪ ಅಂದ್ರೆ ದಟ್ ಈಸ್ ಕಾಲ್ಡ್ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ಲೈಟ್ ರೊಟೇಟ್ ಆಗಿರ್ತದೆ. ಇನ್ನು ಲೆಫ್ಟ್ ಸೈಡ್ ತಗೊಂಡಪ್ಪ ಅಂದ್ರೆ ಆಂಟಿ ಕ್ಲಾಕ್ ವೈಸ್, ದಟ್ ಈಸ್ ಇಟ್ ಈಸ್ ರಿಪ್ರೆಸೆಂಟೆಡ್ ಲೈಕ್ ದಿಸ್. ಇಲ್ಲಿ ರಿಪ್ರೆಸೆಂಟ್ ಮಾಡಿದ ನಾನು ಅದನ್ನ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಅಂತ ಏನ್ ಮಾಡ್ತೀನಿ ಅದನ್ನ ಕರಿತೀನಿ. ಒಂದು ಹೇಳ್ತೀನಿ ಆಮೇಲೆ. ಸೊ ಇಲ್ಲೇನೈತಿ, ದ ಸೊಲ್ಯೂಷನ್ ಕಂಟೈನಿಂಗ್ ಸರ್ಟನ್ ಕಂಪೌಂಡ್ಸ್ ಥ್ರೂ ಪ್ಲೇನ್ ಪೋಲರೈಸ್ಡ್ ಲೈಟ್ ಅನ್ನ ಪಾಸ್ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ದೇರ್ ಇಸ್ ಎ ರೊಟೇಷನ್ ಟೇಕ್ಸ್ ಪ್ಲೇಸ್. ದಟ್ ಈಸ್ ನೋನ್ ಆಸ್ ಆಪ್ಟಿಕಲ್ ರೊಟೇಷನ್ ಅಂತ ಏನ್ ಮಾಡ್ತೀವಿ ಅದನ್ನ ಕರಿತೀವಿ. ಅಂದ್ರೆ ಪ್ಲೇನ್ ಪೋಲರೈಸ್ಡ್ ಲೈಟ್ ಈಸ್ ರೊಟೇಟೆಡ್ ಇನ್ ರೈಟ್ ಡೈರೆಕ್ಷನ್ ಮೀನ್ಸ್ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂಡ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ರೊಟೇಟ್ ಆಗೈತೆ ಲೈಟ್. ಸಚ್ ರೊಟೇಷನ್ ಈಸ್ ನೋನ್ ಆಸ್ ಆಪ್ಟಿಕಲ್ ರೊಟೇಷನ್ ಅಂತ ಏನ್ ಮಾಡ್ತೀವಿ ಅದನ್ನ ಕರಿತೀವಿ. ಸೊ ಆಪ್ಟಿಕಲ್ ರೊಟೇಷನ್ ಎಲ್ಲಿಂದ ಆಗೈತಪ್ಪ ಅಂದ್ರೆ ಸೊಲ್ಯೂಷನ್ ಕಂಟೈನಿಂಗ್ ಸರ್ಟನ್ ಲೈಟ್, ಸರ್ಟನ್ ಕಂಪೌಂಡ್, ಸಚ್ ಲೈಟ್ ಪ್ಲೇನ್ ಪೋಲರೈಸ್ಡ್ ಲೈಟ್ ಅನ್ನ ಆ ಸೊಲ್ಯೂಷನ್ ಥ್ರೂ ಪಾಸ್ ಮಾಡಿದಾಗ ಆಗೈತೆ. ಎಲ್ಲಿ ಆಪ್ಟಿಕಲ್ ರೊಟೇಷನ್ ಬಂದು. ಸೊ ದ ಕಂಪೌಂಡ್ ರೊಟೇಟ್ ಪ್ಲೇನ್ ಪೋಲರೈಸ್ಡ್ ಲೈಟ್. ದ ಕಂಪೌಂಡ್ ಇಲ್ಲಿ ತಗೊಂಡಿರ್ತಕ್ಕಂಥ ಕಂಪೌಂಡ್ ಯಾವ್ದಂತ ಹೇಳಿಲ್ಲ, ಸರ್ಟನ್ ಕಂಪೌಂಡ್ ತಗೊಂಡಿವಿ ಸೊಲ್ಯೂಷನ್ ಒಳಗದ. ಸಚ್ ಕಂಪೌಂಡ್ ರೊಟೇಟ್ ಪ್ಲೇನ್ ಪೋಲರೈಸ್ಡ್ ಲೈಟ್. ಪ್ಲೇನ್ ಪೋಲರೈಸ್ಡ್ ಲೈಟ್ ಫ್ರಾಮ್ ನಿಕೋಲ್ ಪ್ರಿಸಮ್ ಅಲ್ಲಿಂದ ಬಂದಿರ್ತಲ್ಲ, ಅದನ್ನ ಏನ್ ಮಾಡಿತಪ್ಪ ಅಂದ್ರೆ ಇದು ರೋಟೇಟ್ ಆಗಿತ್ತು, ರೈಟ್? ಸೊ ಸಚ್ ಕಂಪೌಂಡ್ ವಿಚ್ ರೋಟೇಟ್ಸ್ ದಿ ಪ್ಲೇನ್ ಪೋಲರೈಸ್ಡ್ ಲೈಟ್ ದಟ್ ಈಸ್ ನೋನ್ ಆಸ್ ಆಪ್ಟಿಕಲ್ ಆಕ್ಟಿವ್ ಕಂಪೌಂಡ್ಸ್ ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವಿ. ಏನಂತೀವಿ ನಾವು ಅದಕ್ಕೆ? ಆಪ್ಟಿಕಲ್ ಆಕ್ಟಿವ್ ಕಂಪೌಂಡ್. ಸೊ ಆ ಫಿನಾಮಿನನ್ಗೆ ಏನಂತೀವಪ್ಪ ಅಂದ್ರೆ ಆಪ್ಟಿಕಲ್ ಆಕ್ಟಿವಿಟಿ ಅಂತ ಏನ್ ಕರಿತೀವಿ. ದಟ್ ಫಿನಾಮಿನನ್ ಈಸ್ ಕಾಲ್ಡ್ ಆಪ್ಟಿಕಲ್ ಆಕ್ಟಿವಿಟಿ. ನೋಡಿ ಒಂದೇ ಡಯಾಗ್ರಾಮ್ ಎಷ್ಟೆಲ್ಲ ಬಂತು. ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂದ್ರೆ ಏನು ಬಂತು, ಆಪ್ಟಿಕಲ್ ರೊಟೇಷನ್ ಅಂದ್ರೆ ಏನು ಬಂತು, ಆಪ್ಟಿಕಲ್ ಕಂಪೌಂಡ್ಸ್ ಅಂದ್ರೆ ಏನಂತ ಬಂತು, ಆಪ್ಟಿಕಲ್ ಆಕ್ಟಿವಿಟಿ ಅಂತ ಬಂತು. ಸೊ light from normal side, normal source is light component is oscillating in all planes, means all directions. Such light is passes through nickel prism. Light is oscillating in one direction. Such light is known as plane polarized light. Plane polarized light passes through the solution containing certain compounds. ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಏನೋ ಒಂದು ಪ್ಲೇನ್ ಒಳಗೆ ಲೈಟ್ ಈ ರೀತಿ ರೊಟೇಟ್ ಆಗ್ತದೆ, ಇನ್ನು ಅನದರ್ ಪ್ಲೇನ್ ಒಳಗೆ ಏನಾಗತ್ತಪ್ಪ ಅಂದ್ರೆ ಲೆಫ್ಟ್ ಡೈರೆಕ್ಷನ್ ಮತ್ತು ರೈಟ್ ಡೈರೆಕ್ಷನ್ ಒಳಗೆ ಏನಾಗುತ್ತಪ್ಪ ಅಂದ್ರೆ ಲೈಟ್ ರೊಟೇಟ್ ಆಗ್ತದೆ. ಯಾವುದು? ಪ್ಲೇನ್ ಪೋಲರೈಸ್ಡ್ ಲೈಟ್. ಅದಕ್ಕೆ ನಾವು ಆಪ್ಟಿಕಲ್ ರೊಟೇಷನ್ ಅಂತ ಏನ್ ಮಾಡ್ತೀವಿ ನಾವು ಕರಿತೀವಿ. ಸೊ ದೋಸ್ ಕಂಪೌಂಡ್ಸ್ ವಿಚ್ ರೊಟೇಟ್ಸ್ ದಿ ಪ್ಲೇನ್ ಪೋಲರೈಸ್ಡ್ ಲೈಟ್, ಸಚ್ ಕಂಪೌಂಡ್ಸ್ ಆರ್ ನೋನ್ ಆಸ್ ಆಪ್ಟಿಕಲ್ ಆಕ್ಟಿವ್ ಕಂಪೌಂಡ್. ದ ಫಿನಾಮಿನನ್ ಈಸ್ ನೋನ್ ಆಸ್ ಆಪ್ಟಿಕಲ್ ಆಕ್ಟಿವಿಟಿ. ದ ಫಿನಾಮಿನನ್ ಈಸ್ ನೋನ್ ಆಸ್ ಆಪ್ಟಿಕಲ್ ಆಕ್ಟಿವಿಟಿ ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವಿ. ಯಸ್ the compounds which rotates the plane polarized light in clockwise direction. Plane polarized light ಅನ್ನ ಈ ರೀತಿ clockwise direction ಒಳಗೆ ಏನಾದರೂ rotate ಮಾಡ್ತಪ್ಪ ಅಂದ್ರೆ such compound that is denoted by ಅವಕ್ಕೆ ಏನಂತೀವಪ್ಪ ಅಂದ್ರೆ ಕಂಪೌಂಡ್ಸ್ಗೆ ಡೆಕ್ಸ್ಟ್ರಾ ರೊಟೇಟರಿ ಕಂಪೌಂಡ್ಸ್ ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವಿ. ಏನಂತೀವಿ ನಾವು ಅದಕ್ಕೆ? ಡೆಕ್ಸ್ಟ್ರಾ ರೊಟೇಟರಿ ಕಂಪೌಂಡ್. ದಟ್ ಈಸ್ ಆಲ್ಸೋ ಡಿ ಫಾರ್ಮ್ ಅಂತ ಏನ್ ಮಾಡ್ತೀವಿ ನಾವು ಕರಿತೀವಿ. Before the name of the compound, we can write positive sign for such compound. ಯಾವಾಗ? when a plane polarized light rotated in a clockwise direction, ಅಂತ ಕಂಪೌಂಡ್ಸ್ ಅನ್ನ ನಾವು ಏನಂತೀವಪ್ಪ ಅಂದ್ರೆ ಡೆಕ್ಸ್ಟ್ರಾ ರೊಟೇಟರಿ ಕಂಪೌಂಡ್ಸ್ ಅಂತ ಏನು ಮಾಡ್ತೀವಿ ನಾವು ಅದನ್ನ ಕರಿತೀವ. ಅಥವಾ ಡಿ ಫಾರ್ಮ್. ಡಿ ಫಾರ್ಮ್. ಬಿಫೋರ್ ನೇಮ್ ದಿ ಕಂಪೌಂಡ್, ಬಿಫೋರ್ ನೇಮ್ ದಿ ಕಂಪೌಂಡ್ we have to write the positive sign for such compounds. ಅಂತ ಕಂಪೌಂಡ್ ಪ್ಲೇನ್ ಪೋಲರೈಸ್ಡ್ ಲೈಟ್ ಅನ್ನ ಏನಾದ್ರೂ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದ್ರೆ ರೈಟ್ ಸೈಡ್ ಏನಾದ್ರೂ ರೊಟೇಟ್ ಮಾಡಿದ್ವಪ್ಪ ಅಂದ್ರೆ ಅಂತ ಕಂಪೌಂಡ್ಸ್ ಅನ್ನ ನಾವು ಏನಂತೀವಪ್ಪ ಅಂದ್ರೆ ಡೆಕ್ಸ್ಟ್ರಾ ರೊಟೇಟರಿ ಕಂಪೌಂಡ್ಸ್ ಅಂತ ಏನ್ ಮಾಡ್ತೀವಿ ನಾವು ಅವನ್ನ ಕರಿತೀವ. ಬಿಫೋರ್ ದಿ ನೇಮ್ ಆಫ್ ದಿ ಕಂಪೌಂಡ್ ಅಲ್ಲಿ ಪಾಸಿಟಿವ್ ಸೈನ್ ಅನ್ನ ಬರಿಬೇಕ. ಯಾವಕಪ್ಪ ಅಂದ್ರೆ
ಡೆಕ್ಸ್ಟ್ರಾ ರೊಟೇಟರಿ ಕಂಪೌಂಡ್ಸ್ಗೆ. ಸೊ ಇಫ್ ಲೈಟ್ ಈಸ್ ರೊಟೇಟೆಡ್ ಆಂಟಿ ಕ್ಲಾಕ್ ವೈಸ್, ಈ ರೀತಿ ಈ ಕಡೆ ತೋರಿಸ್ತೀನಿ ಡಯಾಗ್ರಾಮ್ ಒಳಗೆ, ಈ ರೀತಿ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಲೈಟ್ ಏನಾದರೂ ಪ್ಲೇನ್ ಪೋಲರೈಸ್ಡ್ ಲೈಟ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಮೀನ್ಸ್ ಇನ್ ಲೆಫ್ಟ್ ಡೈರೆಕ್ಷನ್ ಒಳಗೆ ರೊಟೇಟ್ ಆಗಿತ್ತಪ್ಪ ಅಂದ್ರೆ ಅದಕ್ಕೆ ಲೆವೋ ರೊಟೇಟರಿ ಕಂಪೌಂಡ್ಸ್ ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವಿ, ಲೆವೋ ರೊಟೇಟರಿ ಕಂಪೌಂಡ್. ದಟ್ ಈಸ್ ಎಲ್ ಫಾರ್ಮ್ ಇಂದ ಏನ್ ರಿಪ್ರೆಸೆಂಟ್ ಮಾಡ್ತೀವಿ, ಎಲ್ ಫಾರ್ಮ್. ದೇ ಆರ್ ಎಲ್ ಫಾರ್ಮ್. ಬಿಫೋರ್ ಸಚ್ ಕಂಪೌಂಡ್, ಬಿಫೋರ್ ನೇಮಿಂಗ್ ಯು ಹ್ಯಾವ್ ಟು ರೈಟ್ ನೆಗೆಟಿವ್ ಸೈನ್. ನೆಗೆಟಿವ್ ಸೈನ್ ಇಂದ ಏನ್ ಮಾಡ್ತೀವಪ್ಪ ಅಂದ್ರೆ ಅಂತ ಲೆವೋ ರೊಟೇಟರಿ ಕಂಪೌಂಡ್ಸ್ ಅನ್ನ ನೆಗೆಟಿವ್ ಸೈನ್ ಬಿಫೋರ್ ನೇಮ್ ಆಫ್ ದಿ ಕಂಪೌಂಡ್ ನೆಗೆಟಿವ್ ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಬರಿತೀವ. ನೋಡ್ರಿ ಇಲ್ಲ ಇದರ ಡಯಾಗ್ರಾಮ್ ಒಳಗೆ ಬಂತು ಆ ಟರ್ಮ್ ಲಿವೋ ರೊಟೇಟರಿ ಕಾಂಪೌಂಡ್ಸ್ ಯಾವ್ದಪ್ಪ ಅಂದ್ರೆ ಬಿಫೋರ್ ನೇಮ್ ಆಫ್ ದಿ ಕಂಪೌಂಡ್ ಏನ್ ಮಾಡ್ತೀವಪ್ಪ ಅಂದ್ರೆ ಇದನ್ನ ನೆಗೆಟಿವ್ ಸೈನ್ ಅಂತ ಬರಿತೀವ. ಅಂತ ಕಾಂಪೌಂಡ್ಸ್ ಲಿವೋ ರೊಟೇಟರಿ ಅಥವಾ ಎಲ್ ಫಾರ್ಮ್ಸ್ ಅಂತ ಏನ್ ಮಾಡ್ತೀವಿ ನಾವು ಕರಿತೀವಿ. ಯಾಕಪ್ಪ ಅಂದ್ರೆ ಪ್ಲೇನ್ ಪೋಲರೈಸ್ಡ್ ಲೈಟ್ ಅನ್ನ ಅಂತ ಕಂಪೌಂಡ್ಸ್ ಏನ್ ಮಾಡ್ತವಪ್ಪ ಅಂದ್ರೆ ಲೆಫ್ಟ್ ಡೈರೆಕ್ಷನ್ ಒಳಗೆ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ಏನ್ ಮಾಡ್ತದೆ ಅಲ್ಲಿ ರೊಟೇಟ್ ಮಾಡ್ತವೆ. ಸೊ ಅಂತ ಕಂಪೌಂಡ್ಸ್ ನಾವು ಏನಂತೀವಪ್ಪ ಅಂದ್ರೆ ಲೆವೋ ರೊಟೇಟರಿ ಕಂಪೌಂಡ್ಸ್ ಅಥವಾ ಎಲ್ ಫಾರ್ಮ್ ಅಂತ ಕರಿತೀವ. ಬಿಫೋರ್ ನೇಮ್ ಆಫ್ ದಿ ಕಂಪೌಂಡ್ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಅದನ್ನ ನೆಗೆಟಿವ್ ಸೈನ್ ಅನ್ನ ಬರಿಬೇಕು. ನೆಗೆಟಿವ್ ಸೈನ್ ಅನ್ನ ಏನ್ ಮಾಡ್ಬೇಕು ನಾವಲ್ಲಿ ಬರಿಬೇಕು. ಹಿಯರ್ ಡಿ ಅಂಡ್ ಎಲ್ ಐಸೋಮರ್ಸ್, ಡಿ ಅಂಡ್ ಎಲ್ ಐಸೋಮರ್ಸ್ ಆಫ್ ಒನ್ ಕಂಪೌಂಡ್. ಯಾವ್ದಾದ್ರು ಒಂದು ಕಂಪೌಂಡ್ ಅನ್ನ ತಗೊಂಡ್ಯಪ್ಪ ಅಂದ್ರೆ ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್ ರೈಟ್ ರೋಟೇಟ್ ಆಗಿತ್ತು ಮತ್ತೆ ಆಂಟಿ ಕ್ಲಾಕ್ ವೈಸ್ ರೈಟ್ ರೋಟೇಟ್ ಆಗಿತ್ತಪ್ಪ ಅಂದ್ರೆ ದೇ ಆರ್ ಅಲ್ಲಿ ಟೂ ಫಾರ್ಮ್ಸ್ ಆಫ್ ಕಂಪೌಂಡ್ಸ್ ಫಾರ್ಮೇಷನ್ ಆಗ್ತದೆ. ಅಂದ್ರೆ ಡೆಕ್ಸ್ಟ್ರಾ ರೊಟೇಟರಿ ಕಂಪೌಂಡ್ಸ್ ಮತ್ತೆ ಲೆವೋ ರೊಟೇಟರಿ ಕಂಪೌಂಡ್ಸ್ ದೇ ಆರ್ ನೋನ್ ಆಸ್ ಡಿ ಅಂಡ್ ಎಲ್ ಫಾರ್ಮ್ಸ್ ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವಿ, ಡಿ ಅಂಡ್ ಎಲ್ ಫಾರ್ಮ್. ಸೊ ಸಚ್ ಐಸೋಮರ್ಸ್, ಸಚ್ ಅವಕ್ಕೆ ಏನಂತೀವಪ್ಪ ಅಂದ್ರೆ ಆಪ್ಟಿಕಲ್ ಐಸೋಮರ್ಸ್ ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವಿ. ಏನಂತೀವಿ ನಾವು ಅಂತ ಕಂಪೌಂಡ್ಸ್ಗೆ ಅಂತ ಐಸೋಮರ್ಸ್ಗೆ ಆಪ್ಟಿಕಲ್ ಐಸೋಮರ್ಸ್. ಏನ್ ಆಪ್ಟಿಕಲ್ ಐಸೋಮರ್ಸ್ ಅಂದ್ರೆ ಏನು, ಡಿ ಅಂಡ್ ಎಲ್ ಐಸೋಮರ್ಸ್ ಆಫ್ ಒನ್ ಕಂಪೌಂಡ್. ಯಾವ್ದಾದ್ರು ಒಂದು ಕಂಪೌಂಡ್ ಫಾರ್ಮ್ ಆಗಿರ್ತಕ್ಕಂಥ ಐಸೋಮರ್ ದೇ ಆರ್ ಡಿ ಫಾರ್ಮ್ ಅಂದ್ರೆ ಡೆಕ್ಸ್ಟ್ರಾ ರೊಟೇಟರಿ ಇರ್ತದ, ಇಲ್ಲಪ್ಪ ಅಂದ್ರೆ ಲೆವೋ ರೊಟೇಟರಿ ಇರ್ತದ. ಅಂದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಲೈಟ್ ರೊಟೇಟ್ ಮಾಡಿರ್ತದ ಕಂಪೌಂಡ್, ಇಲ್ಲ ಆಂಟಿ ಕ್ಲಾಕ್ ವೈಸ್. ಸೊ ಸಚ್ ಡಿ ಅಂಡ್ ಎಲ್ ಐಸೋಮರ್ಸ್ ಆಫ್ ಒನ್ ಕಂಪೌಂಡ್, ಯಾವ್ದಾದ್ರು ಒಂದು ಕಂಪೌಂಡ್ ಇತ್ತಪ್ಪ ಅಂದ್ರೆ ದಟ್ ಈಸ್ ನೋನ್ ಆಸ್ ಆಪ್ಟಿಕಲ್ ಐಸೋಮರ್ಸ್ ಅಂತ ಏನ್ ಮಾಡ್ತೀವಿ ನಾವು ಕರಿತೀವಿ. ಬೋತ್ ಡಿ ಅಂಡ್ ಎಲ್ ಐಸೋಮರ್. The phenomenon is known. Phenomenon ಏನಿರ್ತದ, such phenomenon is known as optical isomerism ಅಂತೀವಿ ನಾವು. ಅದಕ್ಕೆ ಏನಂತೀವಪ್ಪ ಅಂದ್ರೆ ಆಪ್ಟಿಕಲ್ ಐಸೋಮರಿಸಮ್. ನೋಡ್ರಿ ಇಲ್ಲಿ ಬಂದ್ ಮತ್ತೊಂದು ಟರ್ಮ್ ಆಪ್ಟಿಕಲ್ ಐಸೋಮರ್ಸ್ ಅಂದ್ರೆ ಏನು, ಡಿ ಅಂಡ್ ಎಲ್ ಐಸೋಮರ್ಸ್ ಆಫ್ ಒನ್ ಕಂಪೌಂಡ್. ಸೊ ದಟ್ ಈಸ್ ಕಾಲ್ಡ್ ಆಪ್ಟಿಕಲ್ ಐಸೋಮರ್ಸ್ ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವ. And that phenomenon ಏನಿರ್ತಲ್ಲ, that phenomenon is known as optical isomerism ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವಿ. Here, if such compound which rotates light in a clockwise direction of, for example, just on 25.5 degree 20.55 degree clockwise direction ಒಳಗ ಅಂದ್ರೆ ರೈಟ್ ಡೈರೆಕ್ಷನ್ ಒಳಗೆ ಲೈಟ್ ರೊಟೇಟ್ ಆಗಿತ್ತಪ್ಪ ಅಂದ್ರೆ ಸೇಮ್ ಮ್ಯಾಗ್ನಿಟ್ಯೂಡ್ ಅಂದ್ರೆ -25.5 ಇನ್ ಆಂಟಿ ಕ್ಲಾಕ್ ವೈಸ್ ಒಳಗೆ ಏನಾಗಿರ್ತದೆ ಅದು ರೋಟೇಟ್ ಆಗಿರುತ್ತೆ. ದಟ್ ಈಸ್ ಲಿವೋ ರೊಟೇಟರಿ ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವಿ. ಐಸೋಮರ್ rotate light in a right direction. ಒಂದು ಹಂಗ ಎಕ್ಸಾಂಪಲ್ ತಗೊಂಡಿನ ಡಿಗ್ರಿ ಏನಪ್ಪ 25.5 ಡಿಗ್ರಿ ರೈಟ್ ಸೈಡ್ ಏನಾದರೂ ರೊಟೇಟ್ ಆಗಿತ್ತಪ್ಪ ಅಂದ್ರೆ ಪಾಸಿಟಿವ್ +20.5 ಅಂತ ಹೇಳಿ ಬರಿತೀವಿ ನಾವು ಅದನ್ನ. ಸೇಮ್ ಮ್ಯಾಗ್ನಿಟ್ಯೂಡ್ ಅದು ಎಷ್ಟಾಗಿರ್ತದೆ ಅದೇ ರೀತಿ ಆಂಟಿ ಕ್ಲಾಕ್ ವೈಸ್ ಆಗಿತ್ತಪ್ಪ ಆಗಿರ್ತದೆ ಅಂದ್ರೆ ದಟ್ ಈಸ್ -20.5 ಡಿಗ್ರಿ ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವಿ. ಈ ರೀತಿ ರೊಟೇಷನ್ ಆಗಿರ್ತದೆ. ಮ್ಯಾಗ್ನಿಟ್ಯೂಡ್ ಏನಿರ್ತದಪ್ಪ ಅದರಲ್ಲಿ ಸೇಮ್ ಇರ್ತದೆ. ದಟ್ ಈಸ್ ಕಾಸ್ ಏನಂತೀವಪ್ಪ ಅಂದ್ರೆ ಫಸ್ಟ್ ಡಿ ಅಂಡ್ ಎಲ್ ಐಸೋಮರ್ ಆಫ್ one compound, any one compound, that is called optical isomers ಅಂತ ಏನ್ ಮಾಡ್ತೀವಿ ನಾವು ಕರಿತೀವಿ. ಆ phenomenon is known as optical isomerism. ಅದಕ್ಕೆ ನಾವು ಏನಂತೀವಪ್ಪ ಅಂದ್ರೆ ಆಪ್ಟಿಕಲ್ ಐಸೋಮರಿಸಮ್ ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವ. ದೀಸ್ ಆರ್ ಸಮ್ ಬೇಸಿಕ್ ಟರ್ಮ್ಸ್ ಇನ್ ಸ್ಟಿರಿಯೋಕೆಮಿಸ್ಟ್ರಿ. ಸ್ಟಿರಿಯೋಕೆಮಿಸ್ಟ್ರಿ ಒಳಗೆ ಬರ್ತಕ್ಕಂಥ ಬೇಸಿಕ್ ಟರ್ಮ್ಸ್. ಇಲ್ಲಿ ಪ್ಲೇನ್ ಪೋಲರೈಸ್ಡ್ ಬಂತು, ಇಲ್ಲಿ ಏನ್ ಬರ್ತಪ್ಪ ಅಂದ್ರೆ ಆಪ್ಟಿಕಲ್
ಆಕ್ಟಿವ್ ಕಂಪೌಂಡ್ಸ್ ಅಂತ ಹೇಳಿ ಬಂತ. ಆಪ್ಟಿಕಲ್ ಆಕ್ಟಿವಿಟಿ ಅಂದ್ರೆ ಅಂತ ಬಂತು. ನೆಕ್ಸ್ಟ್ ಅದಾದ್ಮೇಲೆ ಆಪ್ಟಿಕಲ್ ರೊಟೇಷನ್ ಅಂದ್ರೆ ಏನಂತ ಬಂತು ಟರ್ಮ್. ನೆಕ್ಸ್ಟ್ ಡೆಕ್ಸ್ಟ್ರಾ ರೊಟೇಟರಿ ಕಂಪೌಂಡ್ಸ್ ಅಂದ್ರೆ ಏನಂತ ಒಂದು ಟರ್ಮ್ ಬಂತ. ಮತ್ತ ಲೆವೋ ರೊಟೇಟರಿ ಅಂದ್ರೆ ಏನೊಂದು ಟರ್ಮ್ ಬಂತು ಇಲ್ಲಿ. ಅದಾದ್ಮೇಲೆ ಆಪ್ಟಿಕಲ್ ಐಸೋಮರ್ಸ್ ಅಂದ್ರೆ ಏನೋ ಒಂದು ಟರ್ಮ್ ಬಂತು. ಆಪ್ಟಿಕಲ್ ಐಸೋಮರಿಸಮ್ ಅಂತ ಒಂದು ಟರ್ಮ್ ಬಂತು. ದೀಸ್ ಆರ್ ಸಮ್ ಬೇಸಿಕ್ ಟರ್ಮ್ಸ್ ಇನ್ ಎ ಸ್ಟೀರಿಯೋ ಕೆಮಿಸ್ಟ್ರಿ. ಡಿಪೆಂಡಿಂಗ್ ಆಫ್ ದಿಸ್ ಡೈಗ್ರಾಮ್. ಸಿಂಪಲ್ ಒಂದು ಡೈಗ್ರಾಮ್ ಡ್ರಾ ಮಾಡಿದ್ದೀನಿ, ಅದನ್ನ ಏನ್ ಮಾಡಿನಪ್ಪ ಅಂದ್ರೆ ಈ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಇದಾದ್ಮೇಲೆ ಟರ್ಮ್ that is molecular symmetry, chirality and enantiomers ಅಂತ ಹೇಳಿ ಬರ್ತದೆ. molecular symmetry, molecular asymmetry. ನೆಕ್ಸ್ಟ್ chirality. chirality ಇನ್ನೊಂದು ಟರ್ಮ್ ಯಾವ್ದು ಬರ್ತದಪ್ಪ ಅಂದ್ರೆ ಇದ್ರೊಳಗ ಎನ್ಯಾಂಥೋಮರ್ಸ್ ಅಂತ ಹೇಳಿ ಬರ್ತದೆ. ಎನ್ಯಾಂಥೋಮರ್ಸ್, enantiomers, molecular asymmetry, chirality, enantiomers, enantiomers. Here a imaginary line draw. ಒಂದು ಇಮ್ಯಾಜಿನರಿ ಲೈನ್ ಅನ್ನು ನಾವು ಏನ್ ಮಾಡ್ತೀವಪ್ಪ ಅಂದ್ರೆ, ಲೈನ್ ಈಸ್ ಕಟ್ ದಿ ಮಾಲಿಕ್ಯೂಲ್ ಇಂಟು ಟೂ ಐಡೆಂಟಿಕಲ್ ಪಾರ್ಟ್ಸ್. ಒಂದು ಇಮ್ಯಾಜಿನರಿ ಲೈನ್ ಒಂದು ಮಾಲಿಕ್ಯೂಲ್ ಅನ್ನ ಟೂ ಐಡೆಂಟಿಕಲ್ ಪಾರ್ಟ್ಸ್ ಆಗಿ ಕಟ್ ಮಾಡಿತ್ತಪ್ಪ ಅಂದ್ರೆ, ಸೊ ದಟ್ ಈಸ್ ನೋನ್ ಆಸ್ ಬೈ ಎ ಪ್ಲೇನ್ ಸಿಮೆಟ್ರಿಕಲ್ ಮಾಲಿಕ್ಯೂಲ್ ಅಂತ ಏನ್ ಮಾಡ್ತೀನೋ ಅದನ್ನ ಕರಿತೀನಿ. ಏನಂತೀನೋ ಅದಕ್ಕೆ ಸಿಮೆಟ್ರಿಕಲ್ ಮಾಲಿಕ್ಯೂಲ್. ಏನಂತೀವಿ ಅದಕ್ಕೆ ಸಿಮೆಟ್ರಿಕಲ್ ಮಾಲಿಕ್ಯೂಲ್. ಎಕ್ಸಾಂಪಲ್ ತೋರಿ. ಒಂದು ಕಾರ್ಬನ್ is a tetravalent. Any four atoms or any four groups can bind the carbon. Only four atoms ಇರೋದು, group of atoms ಇರಬಹುದು, can bind carbon. Here I will take CH3, C2H5, Br. Yes, note the carbon is bonded to four atoms or group of atoms. All are different. So this carbon is known as ಏನಂತೀವಪ್ಪ ಅಂದ್ರೆ ಇದಕ್ಕೆ ಕೈರಲ್ ಕಾರ್ಬನ್ ಅಂತೀವಿ. ಏನಂತೀವಿ ನಾವು ಇದಕ್ಕೆ ಕೈರಲ್ ಕಾರ್ಬನ್. ಕೈರಲ್ ಕಾರ್ಬನ್ ಮೀನ್ಸ್ ಅಥವಾ ಸ್ಟಿರಿಯೋ ಸೆಂಟರ್ ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವಿ. ಕೈರಲ್ ಕಾರ್ಬನ್ ಅಥವಾ ಸ್ಟಿರಿಯೋ ಸೆಂಟರ್ ಅಂತ ಏನ್ ಮಾಡ್ತೀವಿ ಕರಿತಾರೆ. ಕಾರ್ಬನ್ ವಿಚ್ ಬಾಂಡೆಡ್ ಟು ಫೋರ್ ಡಿಫರೆಂಟ್ ಅಟಾಮ್ಸ್ ಆರ್ ಎ ಗ್ರೂಪ್, ದಟ್ ಈಸ್ ನೋನ್ ಆಸ್, ಅದಕ್ಕೆ ನಾವು ಏನಂತೀವಪ್ಪ ಅಂದ್ರೆ ಕೈರಲ್ ಕಾರ್ಬನ್ ಅಥವಾ ಅಸಿಮೆಟ್ರಿಕ್ ಕಾರ್ಬನ್ ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವಿ. ಅಥವಾ ಇಟ್ ಇಸ್ ಆಲ್ಸೋ ಕಾಲ್ಡ್ ಸ್ಟಿರಿಯೋ ಸೆಂಟರ್ ಅಂತ ಏನ್ ಮಾಡ್ತೀವಿ ನಾವು, ಸ್ಟಿರಿಯೋ ಸೆಂಟರ್ ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಮಾಲಿಕ್ಯೂಲ್ ತಗೋತೀನಿ. ಇನ್ನೊಂದು ಮಾಲಿಕ್ಯೂಲ್ ಹೌದಾ, ಇಲ್ಲಿ ಎಸ್ ನೋಡಿ, ದಿಸ್ ಈಸ್ ಅನದರ್ ಕಾರ್ಬನ್. ಇಲ್ಲಿ ಟೂ compounds in which carbon is bonded to four different atoms or group. In this one, here carbon is not bonded to different atoms. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಎರಡು ಸೇಮ್ ಅದ, ಕ್ಲೋರಿನ್ ಅದ, ಎರಡು ಕ್ಲೋರಿನ್ ಅದಾವ, ಇಲ್ಲಿ ಒಂದು ಮಿಥೈಲ್ ಗ್ರೂಪ್ ಅದ, ಇಲ್ಲಿ ಒಂದು ಹೈಡ್ರೋಜನ್ ಅದ. ದಿಸ್ ಇಸ್ ನಾಟ್ ಎ ಕೈರಲ್. ದಿಸ್ ಕಾರ್ಬನ್ ಕೈರಲ್ ಅಂತ ಏನ್ ಮಾಡಕ್ ನಾವು ಅದನ್ನ ಹೇಳಕ್ಕಾಗಿಲ್ಲ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ, ಇನ್ ದಿಸ್ ಕೇಸ್ four different atoms or group of atoms are bonded to carbon atom. This is known as chiral carbon ಅಂತ ಏನ್ ಮಾಡ್ತೀವಿ ಕರಿತೀವಿ, ಅಥವಾ ಅಸಿಮೆಟ್ರಿಕ್ ಕಾರ್ಬನ್ ಅಂತ ಏನ್ ಮಾಡ್ತೀವಿ ನಾವು ಕರಿತೀವಿ. ದಿಸ್ ಕಾರ್ಬನ್ is also the stereo center. This molecule
which are not superimposable mirror images. They are not superimposable mirror images. If you mirror images means ಇದ ಮಾಲಿಕ್ಯೂಲ್ mirror image of this molecules ಅನ್ನು ಈ ಕಡೆ ತಗೊಂಡು ಅದನ್ನ ಈ ರೀತಿ ತಗೊಂಡು ಬಂದಿರಪ್ಪ ಅಂದ್ರೆ it does not coincide with the same ಅಂದ್ರೆ ಆ ಪ್ಲೇನ್ ಆ ಮಿರರ್ ಇಮೇಜ್ ಅನ್ನ ಈ ರೀತಿ ತಗೊಂಡು coincide ಮಾಡಕ್ಕೆ ಟ್ರೈ ಮಾಡಿಕಪ್ಪ ಅಂದ್ರೆ CS3 ಮೇಲೆ CS3 ಬರುತ್ತೆ ಆ ಮಿರರ್ ಇಮೇಜ್ ಇತರ ಗ್ರೂಪ್ ಅದ C2H5 coincide ಆಯ್ತಪ್ಪ ಅಂದ್ರೆ ಮಿರರ್ ಇಮೇಜ್ C2H5 C2H5 ನ ಬರಬೇಕು H ಮೇಲೆ H ಬರಬೇಕು ಆ ಮಿರರ್ ಇಮೇಜ್ Br ಮೇಲೆ Br ನ ಬರಬೇಕು ಅಂದ್ರೆ ಅದಕ್ಕೆ ನಾವು ಏನ್ ಅಂತೀವಪ್ಪ ಅಂದ್ರೆ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್ ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವಿ ಬಟ್ ಇನ್ ಕೇಸ್ ಆಫ್ ಕೈರಾಲಿಟಿ ಇನ್ ಕೈರಲ್ ಮಾಲಿಕ್ಯೂಲ್ಸ್ ಅನ್ನ ತಗೊಂಡ್ಬೇಕು ಅಂದ್ರೆ the molecules which are not superimposable with each other so that is known as ಅದಕ್ಕೆ ನಾವು ಏನ್ ಅಂತೀವಪ್ಪ ಅಂದ್ರೆ ಕೈರಲ್ ಮಾಲಿಕ್ಯೂಲ್ ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವಿ ಏನಂತೀವಿ ನಾವು ಅದನ್ನ ಕೈರಲ್ ಮಾಲಿಕ್ಯೂಲ್ ಒಂದ್ಕೊಂದು ಮಿರರ್ ಇಮೇಜಸ್ ಆಗೋದಿಲ್ಲ they are not impossible mirror images they are not coincide with each other when they are superimposable mirror images ಅನ್ನ ತಗೊಂಡು ಇದು ಬಿಟ್ಬಿಡಿ ಈ ಮಾಲಿಕ್ಯೂಲ್ ಬಿಡ್ರಿ ಇದ ಇಮೇಜ್ ಈ ಕಡೆ ಬಂದಿತ್ತಪ್ಪ ಅಂದ್ರೆ ಈ ಮಿರರ್ ಇಮೇಜ್ ಆಗಿತ್ತಪ್ಪ ಅಂದ್ರೆ ಆಗ ಈ ರೀತಿ ತಗೊಂಡ್ ಬಂದಾಗ coincide ಕರೆಕ್ಟ್ ಆಗಿ coincide ಆಗ್ಕೊಂತ coincide with each other ಅಂದ್ರೆ ಕಾರ್ಬನ್ ಮೇಲೆ ಕಾರ್ಬನ್ ಹೈಡ್ರೋಜನ್ ಮೇಲೆ ಹೈಡ್ರೋಜನ್ coincide ಆಗಬೇಕು Br ಮೇಲೆ Br ಬರಬೇಕು ಇಥೈಲ್ ಗ್ರೂಪ್ ಮೇಲೆ ಇಥೈಲ್ ಗ್ರೂಪ್ ನ ಬರಬೇಕು ಆ ಮಿರರ್ ಇಮೇಜ್ ಮಿಥೈಲ್ ಗ್ರೂಪ್ ಇದ್ರೆ ಮಿಥೈಲ್ ಗ್ರೂಪ್ ನ ಬರಬೇಕು ಒಂದ್ coincide ಆದ ಮಾತ್ರ ದೇ ಆರ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್ ಅನ್ಸ್ಕೊಂತ ಬಟ್ the mirror in such molecules does not superimposable so it is known as chiral molecule ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವಿ so means this is the asymmetric molecule ಏನಿದು chiral molecule means asymmetric molecule molecules are always optically reactive compound ಅವು ಏನಿರ್ತಪ್ಪ ಅಂದ್ರೆ optically ಏನಿರ್ತಪ್ಪ ಅಂದ್ರೆ reactive optically reactive asymmetric molecule. They are not superimposable mirror images. They are called chiral molecules ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವಿ ಸೊ asymmetric molecules they are optically ಏನ್ ಇರ್ತಾವಪ್ಪ ಅಂದ್ರೆ reactive ಇರ್ತಾವ ಸೊ the molecules ಅವಾಗ ಏನ್ ಹೇಳಿದ ನಿಮ್ಗ ಸಿಮೆಟ್ರಿಕ್ ಬಗ್ಗೆ ಹೇಳ್ಕೊಡ್ತೀನಿ ಸಿಮೆಟ್ರಿಕ್ ದಟ್ ಈಸ್ ಸಿಮೆಟ್ರಿಕ್ ಮಾಲಿಕ್ಯೂಲ್ಸ್ ಅಂದ್ರೆ ಏನು ಅವಾಗ ಹೇಳಿದ್ವಿ if you cut means you draw a imaginary line models ಇದು ತೋರಿಸಬಹುದು ಈ ರೀತಿ ಕಟ್ ಮಾಡಿದ್ರೆ ಯಾವ ರೀತಿ ಪಾರ್ಟ್ಸ್ ಐಡೆಂಟಿಕಲ್ ಪಾರ್ಟ್ಸ್ ಅಂತ ನೋಟ್ ಆಗ್ತಾವ models ಇಲ್ಲ if you draw imaginary line in this molecule chiral molecule the equal identical parts is ಬರೋದಿಲ್ಲ there is no identical parts because this carbon is bonded to 4 different groups ಅದು ಇಲ್ಲೊಂದು ಮಾಲಿಕ್ಯೂಲ್ ತಗೊಂಡಿಲ್ಲ ಇಲ್ಲೊಂದು ಮಾಲಿಕ್ಯೂಲ್ if you draw imaginary line the molecule is cut into 2 identical parts ಇದು ಏನಾಗುತ್ತಪ್ಪ ಅಂದ್ರೆ 2 identical parts ಆಗಿ ಏನಾಗುತ್ತಪ್ಪ ಅಂದ್ರೆ ಇದು ಕಟ್ ಆಗುತ್ತೆ ಕನ್ವರ್ಟ್ so this is known as ಅದಕ್ಕೆ ನಾವೇನಂತೀವಪ್ಪ ಅಂದ್ರೆ ಸಿಮೆಟ್ರಿಕ್ ಮಾಲಿಕ್ಯೂಲ್ ಅಂತ ಏನ್ ಮಾಡ್ತೀವಿ ನಾವು ಅದಕ್ಕೆ ಇದಕ್ಕೆ ಏನಂತೀವಿ ನಾವು ಅದಕ್ಕೆ ಸಿಮೆಟ್ರಿಕ್ ಮಾಲಿಕ್ಯೂಲ್ but this is asymmetric molecule ಯಾಕಂದ್ರೆ ಒಂದು imaginary line ಅನ್ನು ನೀವು ಡ್ರಾ ಮಾಡಿದ್ರಪ್ಪ ಅಂದ್ರೆ it does not cut into 2 identical parts so this is asymmetric ಹಂಗಾಗಿ ಇದು ಆಪ್ಟಿಕಲಿ ಏನಿರ್ತದೆ ಆಕ್ಟಿವ್ if you draw this achiral molecule imaginary line ಅನ್ನು ಡ್ರಾ ಮಾಡಿದ್ರಪ್ಪ ಅಂದ್ರೆ it cut into 2 identical parts ಆಗಿ ಏನಾಗುತ್ತದೆ ಕನ್ವರ್ಟ್ ಆಗ್ತದೆ ಅಂದ್ರೆ ಕಟ್ ಆಗ್ತದೆ so that is known as ಏನಂತೀವಪ್ಪ ಅಂದ್ರೆ ಅದಕ್ಕೆ ಅಚಿರಲ್ ಮಾಲಿಕ್ಯೂಲ್ ಅಂತ ಏನ್ ಮಾಡ್ತೀವಿ ನಾವು ಇದನ್ನ ಏನಂತೀವಿ ನಾವು ಅದಕ್ಕೆ asymmetric molecule ಅಂತೀವ asymmetric molecule it does not it gives symmetric molecule it gives 2 identical parts so this is known as symmetric molecule symmetric molecule because it has a planar geometry plane of geometry as a plane of geometry plane of geometry
ಇಮ್ಯಾಜಿನರಿ ಲೈನ್ ಅನ್ನ ನೀವು ಪಾಸ್ ಮಾಡಿದಪ್ಪ ಅಂದ್ರೆ ಇಟ್ ಕಟ್ ಇಂಟು ಟೂ ಐಡೆಂಟಿಕಲ್ ಪಾರ್ಟ್ಸ್. ಎರಡು ಐಡೆಂಟಿಕಲ್ ಪಾರ್ಟ್ಸ್ ಆಗಿ ಕನ್ವರ್ಟ್ ಆಗ್ತದೆ. ಅದಕ್ಕೆ ಈಗ ಅದು ಪ್ಲೇನ್ ಆಫ್ ಸಿಮೆಟ್ರಿ, ಸೊ ಇಟ್ ಇಸ್ ಕಾಲ್ಡ್ ಸಿಮೆಟ್ರಿಕ್ ಮಾಲಿಕ್ಯೂಲ್ ಅಂತ ಏನ್ ಮಾಡ್ತೀವಿ ಅದನ್ನ ಕರಿತೀವಿ. ಸೊ ಯಾವ ಮಾಲಿಕ್ಯೂಲ್ those molecule does not have plane of symmetry, that does not have plane of symmetry, that is called asymmetric molecule ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವಿ. Asymmetric molecule always optically active. Optically ಏನಿರ್ತಾವಪ್ಪ ಅಂದ್ರೆ inactive ಇರ್ತವೆ. So this is about another. A symmetric molecule ಅನ್ನು ತಗೊಂಡಪ್ಪ ಅಂದ್ರೆ symmetric molecules which are superimposable on their mirror images. They are superimposable on mirror images. One point ಏನಪ್ಪಾ ಅಂದ್ರೆ coincide ಆಗ್ತದೆ. If you rotate in a different angles ಒಳಗೆ rotate ಮಾಡ್ಕೊಂತ 90 ಡಿಗ್ರಿ ಮಾಡ್ರಿ, 70 ಡಿಗ್ರಿ ಮಾಡ್ರಿ, ಇಮೇಜ್ ಮಿರರ್ ಇಮೇಜ್ ರೋಟೇಟ್ ಮಾಡ್ಕೊಂತ ಹೋದಾಗ ಒಂದೇ ಡಿಗ್ರಿ ತಗೊಂಡ್ಬಂದಾಗ ಏನಾಗುತ್ತಪ್ಪ ಅಂದ್ರೆ ದೇ ಆರ್ coincide with each other. ಒಂದ್ಕೊಂದು ಏನಾಗ್ತಪ್ಪ ಮಿರರ್ ಇಮೇಜ್ ಏನಾಗುತ್ತಪ್ಪ ದೇ ಪರ್ಫೆಕ್ಟ್ಲಿ coincide with each other mirror images in case of symmetrical molecules. ಅದಕ್ಕೆ ನಾವು ಏನಂತೀವಪ್ಪ ಅಂದ್ರೆ ಅದಕ್ಕೆ ಅಕೈರಲ್ ಮಾಲಿಕ್ಯೂಲ್ಸ್ ಅಂತ ಏನ್ ಮಾಡ್ತೀವಿ, ಸಿಮೆಟ್ರಿಕ್ ಮಾಲಿಕ್ಯೂಲ್ಸ್ ಯಾರಂತ ಅಕೈರಲ್ ಮಾಲಿಕ್ಯೂಲ್ಸ್ ಅಂತ ಏನ್ ಮಾಡ್ತೀವಿ ಅದನ್ನ ಕರಿತೀವಿ. ಯಾರು ಆಲ್ಸೋ ಕಾಲ್ಡ್ ಅಕೈರಲ್ ಮಾಲಿಕ್ಯೂಲ್ಸ್. ಎಕ್ಸಾಂಪಲ್ ಯಾವ್ದಾರು ಕೊಡ್ಬೋದು ನೀವು ಟೆಕ್ಸ್ಟ್ ಬುಕ್ ಒಳಗೆ ಇದ್ದ ಕೊಡ್ಬೋದು ಅಂತ ಏನಿ. ಎಕ್ಸಾಂಪಲ್ ಯಾವ್ದಾರು ಕೊಡ್ರಿ, ಯಾವ್ದು 1 ಬ್ರೋಮೋ 1 ಕ್ಲೋರೋ ಇದೆ, 1 ಬ್ರೋಮೋ 1 ಕ್ಲೋರೋ ಇದೆ ಅಂದ್ರೆ 3D ಡಯಾಗ್ರಾಮ್ ಒಳಗೆ ತೋರಿಸಿದಾರೆ. ಡ್ಯಾಶ್ ಲೈನ್, ವೆಡ್ಜ್ ಲೈನ್, ಸಿಂಗಲ್ ಸಾಲಿಡ್ ಲೈನ್ ಒಳಗೆ ಏನ್ ಮಾಡ್ತಾರೆ ಡಯಾಗ್ರಾಮ್ ತೋರಿಸಿದಾರೆ. ಅವು ಏನಂತಪ್ಪ ದೇ ಆರ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್ ಇರ್ತಾವ. ಅಂದ್ರೆ ಆ ಮಾಲಿಕ್ಯೂಲ್ ಅನ್ನು ತಗೊಂಡು ನೀವು ಮಿರರ್ ತಗೊಂಡು ಓದಿಪ್ಪ ಅಂದ್ರೆ ದೇ ಆರ್ ಸೂಪರ್ ಇಂಪೋಸಿಬಲ್ ಇರ್ತಾವ. ಒಂದ್ ಏನಪ್ಪ ಮಿರರ್ ಇಮೇಜಸ್ ಇರುತ್ತೆ ತಗೊಂಡ್ಬಂದಿವಪ್ಪ ಅಂದ್ರೆ coincide ಆಗ್ತದೆ. ಅದೇ ನಮ್ದು ಕೈ ತೋರಿ ಇದನ್ನ ದೇ ಆರ್ ನಾಟ್ ಸೂಪರ್. If you coincide mirror images, this is right hand, this is the image of this is the image of the right hand ಅಂತ ಬರ್ತದೆ mirror image. If you coincide, try to coincide with each other, ಈ ರೀತಿ coincide ಮಾಡಕ್ ಟ್ರೈ ಮಾಡಿದೀಪ್ಪ ಅಂದ್ರೆ that does not coincide with each other. ನೋಡ್ರಿ ಹೌದಲ್ಲ. ಸೊ ಅದಕ್ಕೆ ನಾವು ಏನಂತೀವಪ್ಪ ಅಂದ್ರೆ ಸಿಮೆಟ್ರಿಕ್ ಅಸಿಮೆಟ್ರಿಕ್ ಮಾಲಿಕ್ಯೂಲ್ ಅಂತ ಏನ್ ಮಾಡ್ತೀವಿ ನಾವು ಅದನ್ನ. ಅದೇ ಸಿಮೆಟ್ರಿಕ್ ಅನ್ನ ತಗೊಂಡಿಪ್ಪ ಅಂದ್ರೆ ಏನಾಗ್ತದೆ, ಫಾರ್ ಎಕ್ಸಾಂಪಲ್ two spheres. The sphere, the mirror image of the sphere, this one. If you try to coincide, it perfectly coincide with this sphere. This is the mirror image. This one is the mirror image. ಇದೇನಾಗುತ್ತಪ್ಪ ಅಂದ್ರೆ ಈ ಸ್ಪಿಯರ್ coincide ಆಗ್ತದೆ, ಪರ್ಫೆಕ್ಟ್ ಆಗಿ coincide ಆಗ್ತದೆ. ಸಿಮೆಟ್ರಿಕ್ ಮಾಲಿಕ್ಯೂಲ್ ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವಿ. ಅದಕ್ಕೆ ಏನಂತೀವಿ ನಾವು ಸಿಮೆಟ್ರಿಕ್ ಮಾಲಿಕ್ಯೂಲ್ ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವಿ. ಸೊ ದ ಕೈರಾಲಿಟಿ ಅಂಡ್ ಅಕೈರಾಲಿಟಿ ಇನ್ ಎ ಮಾಲಿಕ್ಯೂಲ್, ಕೈರಾಲಿಟಿ ಮತ್ತು ಅಕೈರಾಲಿಟಿ ಇನ್ ಎ ಮಾಲಿಕ್ಯೂಲ್ ಅನ್ನು ನಾವು ಏನ್ ಮಾಡ್ಬೇಕು, ಇನ್ನೊಂದು 3D ಡಯಾಗ್ರಾಮ್ಸ್ ಒಳಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ಟೇಕಿಂಗ್ ದ ಎಕ್ಸಾಂಪಲ್ ಯಾವುದು, ಪ್ರೊಪೇನ್ ಟು ಆರ್, ಪ್ರೊಪೇನ್ ಟು ಆರ್. ಇವೊಂದು ಎಕ್ಸಾಂಪಲ್ ತಗೊಂಡು ತೋರಿಸ್ತೀನಿ ಯಾವ ರೀತಿ ಇರ್ತದೆ. OH ದಿಸ್ ಸಾಲಿಡ್ ಲೈನ್ ಒಳಗೆ ತಿರ್ಸಿದ್ದು ಒಂದು ಪ್ಲೇನ್ ಒಳಗೆ ಇರ್ತದೆ. ದಿಸ್ ಇಸ್ H, ದಿಸ್ ಇಸ್ ಆಲ್ಸೋ ಸಾಲಿಡ್ ಲೈನ್, ಇದು ಒಂದು ಪ್ಲೇನ್ ಒಳಗೆ ಇರ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ವೆಡ್ಜ್, ಸಾಲಿಡ್ ವೆಡ್ಜ್ ಲೈನ್ ಲೈಕ್ ದಿಸ್ ಟುವರ್ಡ್ಸ್ ಅಬ್ಸರ್ವರ್ ಇರ್ತದೆ. ನೆಕ್ಸ್ಟ್ ಇನ್ನೊಂದು ಬರ್ತದೆ ಡ್ಯಾಶ್ ವೆಡ್ಜ್ ಲೈನ್ ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವಿ ಡ್ಯಾಶ್ ವೆಡ್ಜ್ ಲೈನ್. This one is the CH3, this is the CH3. Propane to R, propane to R ಅಂತ ಏನ್ ಮಾಡ್ತೀವಿ ನಾವು ಫೇಕ್ ನೇಮ್ ಒಳಗೆ ಬರ್ತೀವಿ. This compound taken in A. The mirror image of this one ಯಾವ ರೀತಿ ಬರ್ತದೆ, ಮಿರರ್ ಕಡೆ ತಗೊಂಡು ಹೋಗಿಪ್ಪ ಅಂದ್ರೆ ಕಂಪೌಂಡ್ ಅನ್ನು ಮಿರರ್ ಕಡೆ ತಗೊಂಡು ಹೋಗ್ತಾರೆ ಬರ್ತದೆ. ನೋಡ್ರಿ OH ಸಾಲಿಡ್ ಲೈನ್ ಒಳಗೆ ಮೆನ್ಷನ್ ಮಾಡ್ತೀನಿ. ನೆಕ್ಸ್ಟ್ H wedge dash wedge line, yes, this is a wedge line, solid wedge line towards observer ಇರ್ತದೆ, ನಮ್ಮ ಕಡೆ ಇರ್ತದೆ. ಇಲ್ಲಿ ಡ್ಯಾಶ್ ಲೈನ್ ಒಳಗೆ ತೋರಿಸಿ, ಡ್ಯಾಶ್ ಹಾಕಿದ್ನಲ್ಲ
ಅಪೋಸಿಟ್ ಟು ದಿ ಅಬ್ಸರ್ವರ್ ಇರ್ತದೆ. ಆಮೇಲೆ ಈ ಸಿಂಗಲ್ ಲೈನ್, ಸಿಂಗಲ್ ಬಾಂಡ್, ಸಾಲಿಡ್ ಲೈನ್ ಅಂತ ಮೆನ್ಷನ್ ಮಾಡಿ ಸಾಲಿಡ್ ಲೈನ್ ಅಂತ ಹೇಳಿ ಕರಿತೀವಿ. ಅದು ಏನಾಗ್ತದೆ, ಒನ್ ಪ್ಲೇನ್ ಒಳಗೆ ಇರ್ತದೆ, ಒನ್ ಪ್ಲೇನ್ ಒಳಗೆ ಇರ್ತದೆ. ನೆಕ್ಸ್ಟ್ ಸಾಲಿಡ್, ದಿಸ್ ಇಸ್ ದ ಬಿ ಅಂತ ತಗೊಳ್ಳಿ. ಇದೇನಂತ ತಗೊಳ್ಳೋದ್ರಿಂದ ಬಿ ಅಂತ ತಗೊಳ್ಳಿ. ನೋಡ್ರಿ, if you try to coincide this mirror images with this one, ಈ ಮಿರರ್ ಇಮೇಜ್ ಅನ್ನ ಈ ತಗೊಂಡ್ಬಂದ್ರೆ, ಈ ರೀತಿ ತಗೊಂಡ್ಬಂದ್ರೆ OH ಅಲ್ಲಿ ಬರ್ತದೆ, ಇದು ಬರ್ತದೆ. ಹೌದಲ್ಲ? ರಿಮೈನಿಂಗ್ ಗ್ರೂಪ್ಸ್ ಅಟಾಮ್ಸ್, ಎರಡು ಮಿಥೈಲ್ ಗ್ರೂಪ್ ಮತ್ತು ಹೈಡ್ರೋಜನ್ ಏನಾಗುತ್ತಪ್ಪ ಅಂದ್ರೆ ಈ ರೀತಿ ಬರ್ತದೆ. ಹೌದಾ? ಇಫ್ ಯು ಟ್ರೈ a mirror image of this molecule is this, that is represented as a B ಅಂತ represent ಮಾಡಿದ್ವಿ. If you try to coincide ಆ ರೀತಿ ತಗೊಂಡ್ಬಂದ್ರಪ್ಪ ಅಂದ್ರೆ it does not coincide with this molecule. ಯಾಕಪ್ಪ ಅಂದ್ರೆ ಕಂಪ್ಲೀಟ್ ಈ ಪಾರ್ಟ್ ಈ ಕಡೆ ಬರ್ತದೆ, OH ಈ ಕಡೆ ಬರ್ತದೆ. ಹೌದಾ? ನೆಕ್ಸ್ಟ್ ಅಷ್ಟ ನೆನಪಿಟ್ಕೊಳ್ಳಿ. If you rotate 180 degree, 180 ಡಿಗ್ರಿ ಒಳಗೆ ಈ ಮಿರರ್ ಇಮೇಜ್ ಅನ್ನ ರೋಟೇಟ್ ಮಾಡಿ. ಸರ್ 180 ಡೈರೆಕ್ಟ್ ರೋಟೇಟ್ ಮಾಡೋದು ಬೇಡ, ಈ ಒಂದು 90 ಡಿಗ್ರಿ ರೋಟೇಟ್ ಮಾಡಿ. ಇದು ರೋಟೇಷನ್, ವಿ ಕೆನಾಟ್ ರೋಟೇಟ್ ದಿ ಮಿರರ್ ಇಮೇಜಸ್ ಇನ್ ಮಿರರ್. ಮಿರರ್ ಒಳಗೆ ರೋಟೇಟ್ ಮಾಡಕ್ ಹೋಗಲ್ಲ. ಮಾಡೆಲ್ಸ್ ಯೂಸ್ ಮಾಡಬಹುದು, ಮಾಡೆಲ್ಸ್ ಯೂಸ್ ಮಾಡಿ ನೀವು ಯು ಕ್ಯಾನ್ ರೋಟೇಟ್ ಅ ಮಾಲಿಕ್ಯೂಲ್ 3D. ನೀವು ಮಾಡೆಲ್ಸ್ ಬರ್ತವೆ, ನೀವು 90 ಡಿಗ್ರಿ ರೋಟೇಟ್ ಮಾಡಬಹುದು. ಕೊಯ್ಸನ್ ಆಗ್ತದೆ ನೋಡ್ಬೋದು. ಸೇಮ್ ಇನ್ನೊಂದು ಮಾಡಲ್ ಇದೇ ರೀತಿ ಮಾಡ್ಕೊಂಡು ಬಟ್ ಅದಾದ್ಮೇಲೆ ನೆಕ್ಸ್ಟ್ ಯು ಹ್ಯಾವ್ ಟು ಟ್ರೈ 180 ಡಿಗ್ರಿ. 180 ಡಿಗ್ರಿ ನೀವು ಟ್ರೈ ಮಾಡಿದ್ರೆ ಏನಾಗ್ತದೆ, ಸರಿ ಯಾವ ರೀತಿ ಇರ್ತದೆ ಆ ರೀತಿ ಆವೃತ್ತಿ. This is dash red line CS3. This is red line towards the observer, towards the observer. Next, this one is the solid line. This is the OH. This is the OH. Mirror image of this molecule is B. Is rotated 180 degree. 180 degree ನೀವು rotate ಮಾಡಿದ್ರೆ ಈ ಮಿರರ್ ಇಮೇಜ್ ಅನ್ನ it is represented as C ಅಂತ represent ಮಾಡಿದ್ರೆ, C ಅಂತ represent ಮಾಡಿ. If you coincide with this A, ಈ ಮಾಲಿಕ್ಯೂಲ್ coincide ಮಾಡಿದಪ್ಪ ಅಂದ್ರೆ it perfectly coincide with this one. ಈ ಮಾಲಿಕ್ಯೂಲ್ ಇಮೇಜ್ ರೋಟೇಟ್ ಆಗಿರತಕ್ಕಂತ ಮಾಲಿಕ್ಯೂಲ್ ತಗೊಂಡು coincide ಮಾಡಿದಪ್ಪ ಕರೆಕ್ಟ್ H ಮೇಲೆ H ಬರ್ತದೆ, ಮಿಥೈಲ್ ಮೇಲೆ ಮಿಥೈಲ್ ಬರ್ತದೆ, ರೆಡ್ ಲೈನ್ ಟುವರ್ಡ್ಸ್ ದಿ ಅಬ್ಸರ್ವರ್. ಡ್ಯಾಶ್ ಲೈನ್ ಇರತಕ್ಕಂತ ಮಿಥೈಲ್ ಗ್ರೂಪ್ ಸಹಿತ ಇದರ ಮೇಲೆ ಮ್ಯಾಚ್ ಆಗ್ತದೆ, ಪರ್ಫೆಕ್ಟ್ಲಿ ಮ್ಯಾಚ್ ಆಗ್ತದೆ. ಯಾವಾಗ ಸಿ, ಯಾವಾಗ ಇದು ಮ್ಯಾಚ್ ಆಯ್ತು, the mirror image is rotated 180 degree. This is not superimposable of this one. Now, so this is called, ಇದಕ್ಕೆ ನಾವು ಏನು ಅಂತೀವಪ್ಪ ಅಂದ್ರೆ ಅಸಿಮೆಟ್ರಿಕ್ ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವಿ. A ಮತ್ತು C ನ ತಗೊಂಡಿವಪ್ಪ ಅಂದ್ರೆ A is superimposable of ಇದು C is C is superimposable of A ಅಂತ ಹೇಳ್ತೀವಿ. So this is achiral molecule. This is achiral molecule, that is called achirality ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವಿ. Means C is obtained by rotating the B. ಎಲ್ಲಿ C molecule is obtained, ನಾವೇನ್ ಬಂದತ್ತಲ್ಲ ಅದು ಆ ರೀತಿ ಬಂತಪ್ಪ ಅಂದ್ರೆ B ಇಮೇಜ್ ಅನ್ನ ನಾವು ಏನ್ ಮಾಡಿದ್ವಿ ಅಂದ್ರೆ 180 ಡಿಗ್ರಿ ಒಳಗೆ ರೋಟೇಟ್ ಮಾಡಿದ್ವಿ. ಸೊ C is the, ಅಂದ್ರೆ this structure is the impossible mirror images, superimposable on its mirror image of A. So this is known as achiral molecule ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವಿ. ಏನಂತೀವಿ ನಾವು ಅದಕ್ಕೆ, achiral molecule. ಅದೇ ನೀವು B is not a superimposable mirror image of A. It is not superimposable mirror image of A. So this is known as ಏನಂತೀವಪ್ಪ ಅಂದ್ರೆ ಕೈರಲ್ ಮಾಲಿಕ್ಯೂಲ್ ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವಪ್ಪ, ಕೈರಾಲಿಟಿ ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಹೇಳ್ತೀವಿ. ಅದಕ್ಕೆ ಏನಂತೀವಪ್ಪ ಅಂದ್ರೆ ಕೈರಾಲಿಟಿ ಅಂತ ಏನ್ ಮಾಡ್ತೀವಿ ಅದನ್ನ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಯಾವ್ದ, ಟು ಬ್ಯೂಟನಾಲ್ ಬ್ಯೂಟೇನ್ ಟು ಆಲ್. ಯುಪೇಕ್ ನೇಮ್ ಇದು ಬ್ಯೂಟೇನ್ ಟು ಆಲ್.
ಡಯಾಗ್ರಾಮ್ ಡ್ರಾ ಮಾಡ್ತೀನಿ 3D ಸ್ಟ್ರಕ್ಚರ್ ಒಳಗ. ದಿಸ್ ಇಸ್ ದ ಸಾಲಿಡ್ ಲೈನ್, ಸಾಲಿಡ್ ಲೈನ್, ಡ್ಯಾಶ್ ಲೈನ್, CS3, CS3, C2H5. C2H5 means CS2, CS3. ಅದನ್ನ ಅಷ್ಟು ಬರೋದು C2H5 ಅಂತ ಏನ್ ಮಾಡಿದ್ರು ತೋರಿಸಿ. So this one is the H. Solid line is a one plane ಒಳಗೆ ಇರ್ತದೆ. H ಮತ್ತು OH is present in one plane. C2H5 is towards the observer ಇರ್ತದೆ. Wedge line ರಬ್ ಮಾಡಿ ಹೆಂಗಿದ್ದೀವಿ. So this one is dash line, dash wedge line. CS3 is the opposite to the observer back side. So mirror image of this one. This is taken as A ಅಂತ ತೊಗೊಳ್ಳೋಣ. ಕಂಪ್ಯಾರಿಸನ್ ಮಾಡ್ಕೊಳ್ಬೇಕು. ತೊಗೊಳ್ಳಿ ಅದು ಯಾವ ರೀತಿ ಬರ್ತದೆ? OH. Mirror image of this one. ಈ ರೀತಿ ಬರ್ತದೆ OH. This is wedge line C2H5 to the CS3 next to the H. This is taken as a B ಅಂತ ತೋರಿಸಿ. ನೋಡಿ, if you try to coincide the mirror image of A is B, ನೀವು ಈ ರೀತಿ ತಗೊಂಡ್ಬಂದಿಪ್ಪ coincide ಮಾಡಕ್ ಹೋಗಿಪ್ಪ, it does not coincide with A. A ಜೊತೆ ಏನಾಗಲ್ಲ ಇದ್ರು coincide ಆಗೋದು. Next, if you rotate the mirror image of A is B, ಇದನ್ನ 180 ಡಿಗ್ರಿ. ಸರ್ 180 ಡೈರೆಕ್ಟ್ ರೊಟೇಟ್ ಮಾಡಬಹುದು. ನೀವು ರೊಟೇಟ್ ಮಾಡ್ಕೊಂಡು ನೋಡಬಹುದು. ಈ ಮಿರರ್ ಇಮೇಜ್ ಬರ್ತಪ್ಪ ಇಲ್ಲ ಅಂತ 90 ಡಿಗ್ರಿ ತಗೋಬಹುದು, 110 ಡಿಗ್ರಿ ತಗೋ ರೊಟೇಟ್ ಮಾಡಿ ನೋಡಿ. ನಾವು 180 ಡಿಗ್ರಿ ಒಳಗೆ ಹೋಗಿ ಮಾಡಿದ್ರೆ ರೊಟೇಟ್ ಮಾಡಬಹುದು. ಅದು ಮಿರರ್ ಇಮೇಜ್ ಆಫ್ ದಿಸ್. This is the mirror image of this A. If you rotate this one in 180 degree, 180 degree ಒಳಗೆ ಇದನ್ನ rotate ಮಾಡಿದೀವಪ್ಪ ಅಂದ್ರೆ ಏನಾಗ್ತದೆ? OH ಈ ರೀತಿ ಬರ್ತದೆ. That is 180 degree rotate ಮಾಡಿದೀವಪ್ಪ ಅಂದ್ರೆ CS3 OH C2H5. ಇದನ್ನ ವೆಡ್ಜ್ ಲೈನ್ ಅಂತ ತೋರಿಸ್ತೀನಿ ಅಂತ ಸೇಮ್ ಇದೇ ರೀತಿ ಕನ್ಫ್ಯೂಸ್ ಮಾಡಬೇಡ. ಅಂಡ್ ಜಾಗ ಎಲ್ಲ ಹೇಳಿದ್ವಿ ಮಾಡಿ. CS3 this is represented by a gas line. both H and OH ನ solid line. and ಜಾಗ ಎಲ್ಲ ಸ್ವಲ್ಪ ಮಾಡಿದ್ವಿ. this is represented by ಈ ಮಾಲಿಕ್ಯೂಲ್ ಯಾವುದು? ಮಿರರ್ ಇಮೇಜ್ ಆಫ್ A ಮಾಲಿಕ್ಯೂಲ್ A1 ನ ತಗೊಂಡು ಯಾವುದು B ಬರ್ತದೆ. if you rotate this 180 degree, 180 degree ನೀವು rotate ಮಾಡಿ ಈ ರೀತಿ ಬರ್ತದೆ. ಇದ ಮಾಲಿಕ್ಯೂಲ್ ನೀವು A ಮಿರರ್ rotated molecule is coincide with this. ನೋಡ್ಬೋದು ತಗೊಂಬರಲಿ, ಇಮ್ಯಾಜಿನೇಷನ್ ಹೋಗೋದು ತಗೊಂಬಂದಿನ ತಗೊಂಬಂದಿಯಪ್ಪ ಅಂದ್ರೆ CS3 ಗ್ರೂಪ್ ಏನಾಯ್ತಲ್ಲ, ಇಟ್ ಈಸ್ coincide with C2H5. C2H5 ಮೇಲೆ coincide ಆಗ್ತದೆ. ಇಟ್ ಈಸ್ ನೋಡ್ರೆ ಅನಿಸ್ತದ ವೆಡ್ಜ್ ಲೈನ್ ಮೇಲೆ ಬಂದಲ್ಲಿ ಸೇಮ್ ಅದ ಲೈನ್ ಬಾಂಡ್ ನೋಡಿ, ವೆಡ್ಜ್ ಲೈನ್ ಡ್ಯಾಶ್ ಲೈನ್ ಬಂದ ಸೇಮ್ coincide ಆಗ್ತವ. ಇಲ್ಲಿ ಇರ್ತಕ್ಕಂಥ ಮಾಲಿಕ್ಯೂಲ್ ಏನಾಗ್ತವಪ್ಪ ಅಂದ್ರೆ coincide ಆಗುತ್ತೆ. ಏನು ಇಲ್ಲಿ CS3 ವೆಡ್ಜ್ ಲೈನ್, ಇಲ್ಲಿ C2H5. ಬಟ್ H ಮತ್ತೆ OH they can coincide with this image, but both middle and inter does not coincide with this one, does not coincide with this one. So here C is obtained, this image is obtained by the rotation of 180 degree rotation. ಯಾವ B rotate ಮಾಡಿದಾಗ ಏನು ಬಂತು? ಸೀಡ್ ಬಂತು, ಸಿ ಡಯಾಗ್ರಾಮ್ ಬಂತು. ಹೌದಾ? ಇಲ್ಲಿ C ಐತಲ್ಲ, this image that is non superimposable of its mirror image. ಯಾವ್ದಾ? A. not superimposable mirror image of A. ಯಾಕ ಬರ್ತದ? ಬಾಂಡ್ಸ್ ಎಲ್ಲ ಬರ್ತದೆ, ವೆಡ್ಜ್ ಮೇಲೆ ವೆಡ್ಜ್ ಬರ್ತದೆ, ಡ್ಯಾಶ್ ಲೈನ್ ಮೇಲೆ ಡ್ಯಾಶ್ ಲೈನ್ ಬರ್ತದೆ, ಸಿಂಗಲ್ ಲೈನ್ ಮೇಲೆ ಸಾಲಿಡ್ ಲೈನ್ ಮೇಲೆ ಸಾಲಿಡ್ ಲೈನ್ ಕಾನ್ಸೈಡ್ ಅದಲ್ಲ. ಲೈನ್ ನೋಡಂಗಿಲ್ಲ ನಮಗೆ. ಇಟ್ ಮೇ ಬಿ ವೆಡ್ಜ್, ಸಾಲಿಡ್ ಆರ್ ಸಿಂಗಲ್ ಸಾಲಿಡ್ ಲೈನ್. ಬಟ್ ವೈಲ್ ಮ್ಯಾಚಿಂಗ್
ಅಲ್ಲಿ ಗ್ರೂಪ್ ಮ್ಯಾಚ್ ಆಗುತ್ತೆ. ಗ್ರೂಪ್ಸ್ ಯಾವ್ದು ಅಲ್ಲಿ ಇಥೈಲ್ ಗ್ರೂಪ್ ಅದ, ಇಥೈಲ್ ಗ್ರೂಪ್ ಮೇಲೆ ಮ್ಯಾಚ್ ಆಗುತ್ತೆ. ಮಿರರ್ ಇಮೇಜಸ್ ಒಂದು ಮಿಥೈಲ್ ಅದ, ಮಿಥೈಲ್ ಮೇಲೆ ಬರ್ಬೇಕು. ಇಲ್ಲಿ ಏನಪ್ಪ ಎಚ್ ಮತ್ತು ಎಚ್ ಅಷ್ಟೇ ಏನಾಗ್ತದೆ ಮ್ಯಾಚ್ ಆಗ್ತವೆ. ಯು ಟ್ರೈ ಟು ಕನ್ಸೈನ್ ಬಟ್ ಬೋತ್ ethyl and methyl group are not matched by coinciding with these two. So ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಎ ಮತ್ತು ಸಿ they are not superimposable by the, they are mirror images. both ಎರಡು ಮಿರರ್ ಇಮೇಜ್. ಎ ಮತ್ತು ಸಿ ಎ ಮತ್ತು ಸಿ these are mirror images. ಅಲ್ಲಿ ಏನಾಗ್ತಾವಪ್ಪ ಅಂದ್ರೆ by rotating that B they are not superimposable. So not superimposable ಅಂದ್ರೆ the molecule is chiral. A ಮತ್ತು ಸಿ ಅವಾಗ ಎಂದು ಒಂದು ಎಕ್ಸಾಂಪಲ್ ತಗೊಂಡ್ವಿ. ಪ್ರೊಪೇನ್ ಟು ಆಲ್ 180 ಡಿಗ್ರಿ ರೋಟೇಟ್ ಮಾಡಿದ್ವಿ. ಈ ಮಿರರ್ ಇಮೇಜ್ ಅನ್ನು 180 ಡಿಗ್ರಿ ರೋಟೇಟ್ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಅದು ಕಂಪ್ಲೀಟ್ ಆಗಿ ಏನಾಗುತ್ತಪ್ಪ ಮ್ಯಾಚ್ ಆಗಿತ್ತು. ಇಮೇಜ್ ಏನಾಗಿತ್ತು ಅಲ್ಲಿ ಮ್ಯಾಚ್ ಆಗಿತ್ತು ಅಂದ್ರೆ ಏನು, ದಟ್ ಇಸ್ ಅಕೈರಲ್ ಕಾರ್ಬನ್ ಅಂದ್ರೆ ದಟ್ ಇಸ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್ ಆಗಿದೆ ಎ ಮತ್ತು ಸಿ. ಇನ್ನೊಂದು ಎಕ್ಸಾಂಪಲ್ ನೋಡಿ ಯಾವುದು, ಪ್ರೊಪೇನ್ ಟು ಆಲ್. ಇನ್ ದಿಸ್ ಎಕ್ಸಾಂಪಲ್ ಬ್ಯೂಟೇನ್ ಟು ಆಲ್, A, B is the mirror image of A. If you try to coincide, it does not match. ಹೌದಾ? ಅದಕ್ಕೆ ನಾ ಏನ್ ಮಾಡಿದ್ವಿ, 180 ಡಿಗ್ರಿ ಏನ್ ಮಾಡಿದ್ವಿ ಅಂದ್ರೆ ಈ ಇಮೇಜ್ ಅನ್ನ ರೋಟೇಟ್ ಮಾಡಿದ್ವಿ. ರೋಟೇಟ್ ಮಾಡಿದ್ರೆ ಬರ್ತಕ್ಕಂಥ ಸಿ ದಿಸ್ ಮಾಡಿ it is not mirror images of this one. ನೋಡಕ್ ಕಾಣ್ತದೆ ಇದೆಲ್ಲ ನೋಡ್ಬೇಕಂತಲ್ಲ ನಾವು ನೋಡ್ಬೇಕು. ಗ್ರೂಪ್ ಪದ ಮಿಥೈಲ್ ಬರಬೇಕು, ಇಥೈಲ್ ಬರಬೇಕು. ಬಟ್ ಟೂ atoms and group of atoms OH and H ಏನಾಗ್ತವೆ ಮ್ಯಾಚ್ ಆಗ್ತವೆ. ರಿಮೈನಿಂಗ್ ಟು ಡಸ್ ನಾಟ್ ಮ್ಯಾಚ್ while considering these two. So butane to all is the chiral molecule. They are not superimposable. They are not superimposable mirror images. So butane to all is chiral molecule. Propane to all is the chiral molecule. ಯಾಕೆ chiral ಅಂತೀವಪ್ಪ ಅಂದ್ರೆ chiral ಒಳಗೆ ಏನಾಗ್ತೈತಿ, they are not chirality. This is the chiral. Butane to all is the chiral molecule ಅಂತ ಹೇಳಿ ಕರಿತೀವಿ. That is the achiral molecule. ಯಾವುದು propane to all is the achiral molecule. ಯಾಕೆ propane to all ಯಾಕೆ achiral ಆಗ್ತೈತಪ್ಪ ಅಂದ್ರೆ ಅಲ್ಲಿ ಬರ್ತಕ್ಕಂಥ ಮಿರರ್ ಇಮೇಜಸ್ ಏನಪ್ಪಾ ಅಂದ್ರೆ 180 ಡಿಗ್ರಿ ನೀವು ರೋಟೇಟ್ ಮಾಡಿದಾಗ ಬಂದಿರ್ತಕ್ಕಂಥ ಇಮೇಜ್ ಬೇಸಿಕ್ ದಿಸ್ ಮಾಲಿಕ್ಯೂಲ್ ಏನಾಗಿರ್ತದೆ ಅಲ್ಲಿ ಪ್ರೊಪೇನ್ ಟು ಆಲ್ ಒಂದು ಮ್ಯಾಚ್ ಆಗಿದ್ವು, ಅದು ಕೋಇನ್ಸೈಡ್ ಆಗಿದ್ವು. ಹಂಗಾಗಿ ಅದಕ್ಕೆ ಅಕೈರಲ್ ಮಾಲಿಕ್ಯೂಲ್ ಅಂತೀವ. ಬ್ಯೂಟೇನ್ ಟು ಆಲ್ ಇಸ್ ದ ಕೈರಲ್ ಮಾಲಿಕ್ಯೂಲ್. ನೋಡಕ್ ಕಾಣ್ತದ 180 ಡಿಗ್ರಿ ರೋಟೇಟ್ ಮಾಡಿದ್ರು ಕೋಇನ್ಸೈಡ್ ಆಗ್ತಾವ ಅನಿಸ್ತದ, ಬಟ್ ಗ್ರೂಪ್ ಮ್ಯಾಚ್ ಆಗೋದಿಲ್ಲ ಅಲ್ಲಿ. ಇನ್ಸ್ಟೆಡ್ ಆಫ್ ದಿಸ್ ನೀವು ಎರಡು ಬಿಟ್ಟು ಎಚ್ ಮತ್ತು OH ಬಿಟ್ಟು, ಸೊ ದಿಸ್ ಈಸ್ ಕಮ್ಸ್ ಅಂಡರ್ ಕೈರಲ್ ಮಾಲಿಕ್ಯೂಲ್. ಈ ರೀತಿ ಏನ್ ಮಾಡ್ತೇವಪ್ಪ ಅಂದ್ರೆ ಕೈರಾಲಿಟಿ ಮತ್ತು ಕೈರಾಲಿಟಿನ ಒಂದು ಎಕ್ಸಾಂಪಲ್ ತಗೊಂಡು ಈ ರೀತಿ ಎಕ್ಸ್ಪ್ಲೇನ್ ಮಾಡಿ. ಸೊ ಇದಾದ್ಮೇಲೆ ಕೈರಲ್ ಕಾರ್ಬನ್ ಆಯ್ತು. ಕೈರಲ್ ಕಾರ್ಬನ್ ಎಕ್ಸ್ಪ್ಲೇನ್ ಮಾಡಿದ್ವಿ. ದಟ್ ಈಸ್ ಕೈರಲ್ ಕಾರ್ಬನ್ ಈಸ್ ಆಲ್ಸೋ ಕಾಲ್ಡ್ ಅಸಿಮೆಟ್ರಿಕ್ ಕಾರ್ಬನ್. ದಟ್ ಈಸ್ ಆಲ್ಸೋ ಕಾಲ್ಡ್ ಸ್ಟೀರಿಯೋ ಕಾರ್ಬನ್ ಅಂತ ಏನ್ ಮಾಡಿದ್ವಿ ನಾವು ಕರಿತೀವಿ. ಸೊ ಇಲ್ಲಿ ಎನ್ಯಾನ್ಸೋಮರ್ಸ್ ಅಂತ ಹೇಳಿ ಬಂದಿದೆ ಕೈರಾಲಿಟಿ ಆಯ್ತಾ. ಈಗ ಎನ್ಯಾನ್ಸೋಮರ್ಸ್, ಈ ಎನ್ಯಾನ್ಸೋಮರ್ಸ್ ಅನ್ನ ತಗೊಂಡಿಪ್ಪ ಅಂದ್ರೆ ಎನ್ಯಾನ್ಸೋಮರ್ಸ್ ಅಂದ್ರೆ ಏನು, a pair of molecules, they are non superimposable mirror images each other. ಇಲ್ಲ ತಗೊಂಡು pair of molecules ಇಲ್ಲ ತಗೊಂಡು pair of molecules ಎರಡು ಕಂಪೇರ್ ಮಾಡಿದಪ್ಪ ಅಂದ್ರೆ they are not superimposable mirror images. ಇದ್ರ ಬಗ್ಗೆ ಎಕ್ಸಾಂಪಲ್ಸ್ ಬೇರೆ ಯಾವ್ದಾದ್ರು ತಗೊಂಡು ಇದನ್ನ ತಗೋಬೇಕಂತ ಏನಿಲ್ಲ. they are not superimposable one another. A pair of molecules ಒಂದು ಜೋಡಿ ಮಾಲಿಕ್ಯೂಲ್ ತಗೊಂಡಿಪ್ಪ ಪೇರ್ ಮಾಲಿಕ್ಯೂಲ್ ತಗೊಂಡಿಪ್ಪ ಅಂದ್ರೆ they are not superimposable. ಸೊ ಅವಕ್ಕೆ ನಾವು ಏನಂತೀವಪ್ಪ ಅಂದ್ರೆ they are enantiomers ಅಂತ ಏನ್ ಮಾಡ್ತೀವಿ ನಾವು ಏನಂತೀವಿ ನಾವು enantiomers. What is enantiomers? What are enantiomers? Enantiomers means a pair of molecules which are non-superimposable mirror images so of each other. That is known as enantiomers ಅಂತ ಏನ್ ಮಾಡ್ತೀವಿ ನಾವು ಏನಂತೀವಿ ನಾವು ಅದಕ್ಕೆ enantiomers. So the phenomenon is known as enantiomerism. Enantiomerism
enantiomerism. ಅರ್ಥ ಆಯ್ತಾ? ಇವಾಗ ಇಲ್ಲಿ ನೋಡ್ಬಿಟ್ರಿ ಎಕ್ಸ್ಪ್ಲೇನ್ ಮಾಡಿ ಗೊತ್ತಾಯ್ತು ಅನ್ನೋದು ಅರ್ಥ ಆಗ್ತದೆ. ಎನಾನ್ಸೋಮರ್ಸ್ ಅಂದ್ರೆ ಎನಾನ್ಸೋಮರ್ಸ್ ಅಂದ್ರೆ ಏನಪ್ಪ ಅಂದ್ರ ನೀವು ಪೇರ್ ಆಫ್ ಮಾಲಿಕ್ಯೂಲ್ಸ್ ಅನ್ನ ತಗೊಂಡ್ರಪ್ಪ ಅಂದ್ರ ಪೇರ್ ಆಫ್ ಮಾಲಿಕ್ಯೂಲ್ಸ್ ಒಂದಕ್ಕೊಂದು ಮ್ಯಾಚ್ ಆಗುತ್ತೆ. ಮ್ಯಾಚ್ ಆಗ್ಲಿಲ್ಲಪ್ಪ ಅಂದ್ರ ದೇ ಆರ್ ಕಾಲ್ಡ್ ಎನಾನ್ಸೋಮರ್ಸ್. ಅಂದ್ರ a pair of molecules are which are not superimposable mirror images each other ಒಂದಕ್ಕೊಂದು. So such molecules are known as enantiomers ಅಂತ ಏನ್ ಮಾಡ್ತೀವಿ ಅಂತ ಕರಿತೀವಿ. The phenomenon is known as enantiomerism. ಆ phenomenon ಏನಂತೀವಪ್ಪ ಅಂದ್ರೆ enantiomerism ಅಂತ ಏನ್ ಮಾಡ್ತೀವಿ ಅಂತ ಕರಿತೀವಿ. ಹೌದಾ? So this is about ಏನಪ್ಪ ಅಂದ್ರೆ enantiomerism. ನಾಳೆ ಕ್ಲಾಸ್ ಒಳಗ ರೆಸಿಮಿಕ್ ಮಿಕ್ಸರ್ಸ್ ಬಗ್ಗೆ, ಇನ್ವರ್ಷನ್ ಬಗ್ಗೆ, ಇನ್ನೊಂದ್ಸರಿ ರಿಟೆನ್ಷನ್ ಅಂದ್ರೆ ನಾಳೆ ಕ್ಲಾಸ್ ಒಳಗ ಡಿಸ್ಕಸ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಅಟೆಂಡೆನ್ಸ್ ಕಂಪಲ್ಸರಿ ಒಂದ್ 5 ನಿಮಿಷ ಮುಂದೆ ಕೇಳಿ ಅಟೆಂಡೆನ್ಸ್ ಹಾಕೋರು ನಡೀತತ್ ಬಿಡು ಅನ್ನಕ್ ಹೋಗ್ಬೇಡ್ರಿ. ಆಯ್ತಾ? ಥ್ಯಾಂಕ್ ಯು. ಕಂಪಲ್ಸರಿ 23rd ಎಲ್ಲರೂ ಕಾಲೇಜಿಗೆ ಬರ್ರಿ, ಕಾಲೇಜ್ ಸ್ಟಾರ್ಟ್ ಆಗ್ತದೆ.